ಓಂ ಶಾಂತಿ. ಓಂ ಶಾಂತಿ. ಶಾಂತಿ. ಅವ್ಯಕ್ತ ಮುರಳಿ ಮಂಥನ ಮುಂದುವರೆದ ಭಾಗ. ದಿನಾಂಕ 15 ಜನವರಿ 2026. ಬಾಬಾ ಏನ್ ಹೇಳ್ತಾ ಇದ್ರು, ಮಕ್ಕಳೇ ಸಂತುಷ್ಟ ಮಣಿಗಳಾಗಿ ಸಂತುಷ್ಟತೆಯ ಪ್ರಕಾಶವನ್ನ ವಿಶ್ವದಲ್ಲಿ ಏನ್ ಮಾಡಬೇಕು, ಹರಡಬೇಕಾಗ್ತದೆ. ನೀವು ಸಂತುಷ್ಟರಾಗಿರಬೇಕು ಮತ್ತೆ ಎಲ್ಲರನ್ನೂ ಸಂತುಷ್ಟರನ್ನಾಗಿ ಮಾಡಬೇಕು. ಆದ್ಮೇಲೆ ನಾವು ಯಾವಾಗ ಸಂತುಷ್ಟ ಆಗಿರ್ತೀವಿ? ನಮ್ಮ ಮನೋಕಾಮನೆಗಳು ನೆರವೇರಿದಾಗ ಹಾ, ಯಾವುದೇ ಇಚ್ಛೆಗಳಿರಬಾರದು. ಇರಬಾರ್ದು ಅಲ್ವಾ? ನಾವೆಲ್ಲ ಯಾರು? ಆತ್ಮಗಳು, ಆತ್ಮಗಳು. ಎಲ್ಲಿಂದ ಬಂದಿದ್ದೀವಿ? ಮೂಲವತನ, ಎಲ್ಲಿಗೆ ಬಂದಿದ್ದೀವಿ? ಸ್ಥೂಲವತನಕ್ಕೆ ಪಾತ್ರ ಮಾಡ್ಲಿಕ್ಕೆ ಬಂದಿದ್ದೀವಿ ಅಲ್ವಾ? ಪಾತ್ರದ ಜೊತೆಗೆ ನೀವು ಕರ್ಮೇಂದ್ರಿಯವನ್ನ ಉಪಯೋಗ ಮಾಡ್ಬಿಟ್ಟು ಕರ್ಮನೂ ಮಾಡ್ತೀರಲ್ವಾ? ಮಾಡ್ತೀರ? ಆತ್ಮ ಯಾವಾಗ ಸಂತುಷ್ಟವಾಗಿರುತ್ತೆ ಅಂತಂದ್ರೆ, ಒಂದು ಮಾಲೀಕ ಯಜಮಾನ ಆರೋಗ್ಯಕರವಾಗಿರ್ಬೇಕು. ಮಾಲೀಕ ಹೇಗಿರ್ಬೇಕು? ಆರೋಗ್ಯವಾಗಿರ್ಬೇಕು. ಓಕೆ, ನೀವು ಶರೀರ ಅಂತ ತಿಳ್ಕೊಳ್ಳಿ. ಶರೀರದ ಆರೋಗ್ಯ ಸರಿ ಇಲ್ಲ, ನೆಗಡಿನೋ ಜ್ವರನೋ ಕೆಮ್ಮೋ ತಲೆನೋವೋ ಹೊಟ್ಟೆ ನೋವೋ ಏನೋ ಬಂದಿದೆ, ಅವ್ ನೀವು ಸಂತುಷ್ಟವಾಗಿರ್ಲಿಕ್ಕೆ ಸಾಧ್ಯನಾ? ಇಲ್ಲ. ಇಲ್ಲ. ಓಕೆ, ಇಲ್ಲಿ ಕರ್ಮ ಮಾಡುವಂತ ಮಾಲೀಕ ಯಾರು? ನಾನಾತ್ಮ. ಆತ್ಮ. ಅವನು ಮೊದಲೇನಾಗಿರ್ಬೇಕು? ಸಂತುಷ್ಟವಾಗಿರ್ಬೇಕಂದ್ರೆ ಅವ್ರಿಗೇನು ಕಾಯಿಲೆ, ಸಮಸ್ಯೆ, ವಿಘ್ನಗಳು, ಪರಿಸ್ಥಿತಿ, ಬಾಯಾರಿಕೆ, ಹಸಿವು, ಇಚ್ಛೆ, ದುಃಖ ಇರಕೂಡದು. ಯಾರಿಗೆ? ಆತ್ಮನಿಗೆ. ಅಂದ್ರೆ ಆತ್ಮನಿಗೆ ಈ ಎಲ್ಲ ಆಹಾರವನ್ನ, ಸ್ವಚ್ಛತೆಯನ್ನ, ಪಾಲನೆಯನ್ನ, ರಕ್ಷಣೆಯನ್ನ ಕೊಡುವಂತವ್ರು ಯಾರು? ಶಿವ ತಂದೆ ಬಾಬಾ, ಭಗವಂತ ಅಲ್ವಾ? ಈಗ ಶರೀರ ಇದೆ ತಾನೇ ನಿಮ್ಮ ಹತ್ರ. ಬೆಳಿಗ್ಗೆ ಶರೀರವನ್ನು ಏಳಿಸಿಬಿಟ್ಟು ಹಲ್ಲು ಉಜ್ಜಿಬಿಟ್ಟು ಒಳಗಡೆಯಿಂದೆಲ್ಲ ಕ್ಲೀನ್ ಮಾಡಿ ಹೊರಗಡೆಯಿಂದನೂ ಸ್ನಾನ ಮಾಡಿ ಸ್ವಚ್ಛ ಬಟ್ಟೆಯನ್ನು ಹಾಕೊಂಡು ತಿಂಡಿ ತಿನ್ಕೊಂಡು BP ಶುಗರ್ ಮಾತ್ರೆ ತಗೊಂಡು ಊಟಕ್ಕೆ ತಗೊಂಡು ನೀರು ತಗೊಂಡು ಎಲ್ಲಾ ಕರ್ಮಕ್ಷೇತ್ರಕ್ಕೆ ಹೋದಾಗ ನಿಮ್ಗೇನು ಯೋಚನೆ ಇರೋದಿಲ್ಲ ಅಲ್ವಾ? ಅದ್ರಲ್ಲಿ ಯಾವುದೇ ಒಂದು ಕಡಿಮೆತನ ಆದ್ರೂ ಕೂಡ ಏನಾಗ್ಬಿಡ್ತದೆ, ಪೂರ್ತಿ ಕರ್ಮದಲ್ಲಿ ನಿಮಗೆ ತೊಂದರೆ ಆಗತ್ತೆ. ಹೌದಾ? ಹಾಗೆ ಆತ್ಮ ಸಂತುಷ್ಟವಾಗಿರಬೇಕು ಅಂತಂದ್ರೆ ಮೊದಲು ಮಾಲೀಕ ಆರೋಗ್ಯಕರವಾಗಿರಬೇಕು, ಮತ್ತು ಜೊತೆಯಲ್ಲಿ ಅವನಲ್ಲಿರುವಂತ ಕರ್ಮೇಂದ್ರಿಯಗಳಿದಾವಲ್ಲ, ಯಾವುದು? ಮನ, ಬುದ್ಧಿ, ತನು, ಮನ, ಧನ, ಜನ. ಕರ್ಮ ಮಾಡಬೇಕಾದ್ರೆ ಯಾವ್ಯಾವ ಕರ್ಮೇಂದ್ರಿಯವನ್ನು ಉಪಯೋಗ ಮಾಡ್ತಾರೋ ಆ ಕರ್ಮೇಂದ್ರಿಯಗಳು ಕೂಡ ಆರೋಗ್ಯಕರವಾಗಿ ಇರಬೇಕು. ಜೊತೆಯಲ್ಲಿ ವಿಧಿವತ್ತಾಗಿ ಆ ದಿನ ಪೂರ್ತಿ ಕರ್ಮೇಂದ್ರಿಯವನ್ನ ಸರಿಯಾಗಿ ಮಾಲೀಕ ಜ್ಞಾನದ ಆಧಾರದಲ್ಲಿ, ಶ್ರೀಮತದ ಆಧಾರದಲ್ಲಿ ಏನ್ ಮಾಡಬೇಕು, ಉಪಯೋಗ ಮಾಡಬೇಕು. ಆಮೇಲೆ ಆ ಕರ್ಮದ ಫಲ ಆತ್ಮನಿಗೆ ಸಫಲತೆಯನ್ನ ಕೊಡಬೇಕು. ಅಷ್ಟೆಲ್ಲ ಆದಾಗ ಆತ್ಮ ಏನಾಗಿರ್ತಾನೆ? ಸಂತುಷ್ಟವಾಗಿರ್ತಾನೆ. ಇಲ್ಲಿ ಭಗವಂತ ಹೇಳ್ತಾರೆ ಸಂತುಷ್ಟ ಮಣಿಗಳಾಗಿ. ಏನ್ ಹೇಳ್ತಾರೆ ಬಾಬಾ? ಸಂತುಷ್ಟ ಮಣಿ. ಸಂತುಷ್ಟರಿಗೂ ಸಂತುಷ್ಟ ಮಣಿಗಳಿಗೂ ಏನು ವ್ಯತ್ಯಾಸ? ಮಣಿಗಳು ಅಂತ ಯಾಕೆ ಹೇಳಿದ್ರು ಬಾಬಾ? ಸಂತುಷ್ಟರಾಗಿರುವಂತೆ ಸದಾ ಅಂತ ಹೇಳ್ಬೋದಿತ್ತಲ್ವಾ? ಒಬ್ಬ ಸಂತುಷ್ಟ ಮಣಿ ಅಂತ ಯಾಕೆ ಹೇಳಿದ್ರು? ಅವರು ಮಾಲೆಯಲ್ಲಿ ಬರುವಂತಹ ಆತ್ಮಗಳಾಗಿರ್ತಾರೆ. ಆಗಿರ್ತಾರೆ. ಮಾಲೆಯಲ್ಲಿ ಬರ್ಬೇಕು ಅಂದ್ರೆ ಮಣಿ ಮೊದಲು ಕ್ಲೀನ್ ಆಗಿರ್ಬೇಕಲ್ವಾ? ಹೌದು. ಕ್ಲೀನೇ ಇಲ್ಲ ಅಂದ್ರೆ ಯಾರು ಹಾರ ಹಾಕೊಳ್ತಾರೆ ಹೇಳಿ ನೋಡೋಣ? ಕೊಳತೋಗಿರೋ ಹೂವನ್ನ ಯಾರಾದ್ರೂ ಹಾರ ಹಾಕೊಳ್ತಾರ ತಾನೆ? ಮಣಿ ಅಂತಂದ್ರೆ ಬಾಬಾ ಹೇಳ್ತಾರೆ, ನೀನು ಬಿಂದುವಾಗಿ ಆತ್ಮಿಕ ಸ್ವರೂಪದಲ್ಲಿರು. ಏನಿರೋ? ಆತ್ಮಿಕ ಸ್ವರೂಪದಲ್ಲಿ. ಓಕೆ, ಮಣಿ ಎಲ್ಲಿರ್ತದೆ? ಹಾರದಲ್ಲಿ ಇರ್ತದೆ. ಎಲ್ಲಿರ್ತದೆ ಮಣಿ? ಹಾರ ಎಲ್ಲಿರ್ತದೆ? ಯಾರ ಕೊರಳಲ್ಲಿ ಇರ್ಬೇಕು ನಾವು? ಭಗವಂತನ ಕೊರಳ. ಅಂದ್ರೆ
ನೀನು ಆತ್ಮನಾಗಿ ಬಿಂದುವಾಗಿ ನನ್ನ ಕೋಳಲ್ಲಿ ಇರು. ಸರಿನಾ? ಬೆಳಿಗಿಂದ ಸಾಯಂಕಾಲದವರೆಗೆ ಏನು ಮಾಡಬೇಕು ಅಂತ ನಿರ್ಣಯ, ನಿರ್ಧಾರ, ಕರ್ಮ ಯಾರು ಮಾಡ್ತಾರೆ? ಬಾಬಾ. ಭಗವಂತ ಮಾಡ್ತಾರೆ. ಆ ಕರ್ಮದ ಫಲವನ್ನ ಮಾತ್ರ ನೀನೇನ್ ಮಾಡು, ಅನುಭವ ಮಾಡೋದು. ಅನುಭವಿಸ್ತಾ. ಒಂದು ಸಣ್ಣ ಮಗು ತಾಯಿಯ ಮಡಿಲಲ್ಲಿದ್ದಾಗ ಆ ಮಗುಗೆ ಏನು ಬೇಕು ಬೇಡ ಹೇಳುವಂತ ನಿರ್ಣಯ ಮಾಡೋದು ಯಾರು? ತಾಯಿ. ಯಾವಾಗ ಸ್ನಾನ ಮಾಡ್ಬೇಕು, ಯಾವಾಗ ಊಟ ತಿನ್ಬೇಕು, ಯಾವಾಗ ಮಲ್ಕೊಳ್ಬೇಕು, ಯಾವಾಗ ಆಟ ಆಡ್ಬೇಕು, ಎಲ್ಲವನ್ನ ನಿರ್ಣಯ ನಿರ್ಧಾರ ಮಾಡೋದು ತಾಯಿ ಅಲ್ವಾ? ಹಾಗೆ ನಾನು ಸೇವೆ ಮಾಡಿದೆ, ನಾನು ಸಾಧನೆ ಮಾಡಿದೆ, ನಾನು ಮನೆ ಕಟ್ಟಿದೆ, ನಾನು ಹಣ ಸಂಪಾದನೆ ಮಾಡಿದೆ, ನನ್ನ ಪರಿವಾರ, ನನ್ನ ಸಂಸಾರ, ಇದೆಲ್ಲವನ್ನ ಬಿಟ್ಬಿಟ್ಟು, ಓಕೆ ಬಿಟ್ಬಿಟ್ಟು ಅಂದ್ರೆ ಕಾಡಿಗೆ ಹೋಗಿ ಅಂತಲ್ಲ, ಮಾನಸಿಕವಾಗಿ ಅದೆಲ್ಲದಿಂದ ಡಿಟ್ಯಾಚ್ ಆಗಿಬಿಟ್ಟು ಬಾಬನಲ್ಲಿ ಏನ್ ಮಾಡಿ ಕೂತ್ಕೊಳ್ಳಿ. ಬಾಬಾ ಎಲ್ಲ ಜವಾಬ್ದಾರಿ ನಿಂದಪ್ಪ, ನೀನ್ ಮಾಡು. ನೀವು ಬೇಕಾದ್ರೆ ಒಂದ್ ದಿವಸ ನೋಡಿ, ಬಾಬಾ ಬೆಳಗಿನ ಸಾಯಂಕಾಲ ನಿಂದೇನಪ್ಪ ಎಲ್ಲ ನೀನ್ ಬೇಕಾದ್ರೆ ಮಾಡು ಹೇಳೋದ್ರ ಜೊತೆಗೆ ಪ್ರತಿಯೊಂದು ಕರ್ಮವನ್ನು ಕೂಡ ಬಾಬಾ ಮಾಡ್ತಿದ್ದಾರೆ ಹೇಳುವಂತ ಸ್ಮೃತಿಯಲ್ಲಿ ಮಾಡಿಬಿಟ್ಟು ನೋಡಿ. ಉದಾಹರಣೆಗೆ ಈಗ ಜ್ಞಾನ ಹೇಳ್ಬೇಕಾದ್ರೆ ಬಾಬಾ ನೀನ್ ಬಂದ್ಬಿಟ್ಟು ಜ್ಞಾನ ಹೇಳಪ್ಪ ಅಂತಂದ್ರೆ ಎಷ್ಟು ನಾವು ಹಗುರವಾಗಿರ್ತೀವಿ. ನೀನ್ ಬಂದ್ಬಿಟ್ಟು ಯೋಗ ಮಾಡಪ್ಪ ಅಂತಂದ್ರೆ ಎಷ್ಟು ಹಗುರವಾಗಿರ್ತೀವಿ. ನೀನ್ ಬಂದ್ಬಿಟ್ಟು ಅಡಿಗೆ ಮಾಡಪ್ಪ, ಆ ಸಂಕಲ್ಪ ಬಾಬಾ ಮಾಡ್ತಿದ್ದಾರೆ ಹೇಳುವಂತ ಒಂದು ಸ್ಮೃತಿ, ಅಟೆನ್ಷನ್. ಕರ್ಮ ನಾನೇ ಮಾಡ್ಬೇಕು, ಕರ್ಮ ಏನ್ ಬಾಬಾ ಮಾಡೋದಿಲ್ಲ. ಆದ್ರೆ ಆ ಸ್ಮೃತಿಯಲ್ಲಿ ಇದ್ದಾಗ ಬಾಬಾನ ಶಕ್ತಿ ಏನಾಗ್ತಾ ಇರ್ತದೆ ನಮ್ಗೆ. ಹೇಗೆ ಶರೀರಕ್ಕೆ ಆಹಾರ ಕೊಟ್ಟಾಗ ಕರ್ಮ ಮಾಡ್ಬೇಕಾದ್ರೆ ಆ ಆಹಾರ ನಿಮ್ಗೆ ಶಕ್ತಿ ಕೊಡ್ತಾ ಇರ್ತದಲ್ವಾ. ಎಸಿಯಲ್ಲಿ ಶರೀರವನ್ನು ಇಟ್ಟಾಗ ಆ ಒಂದು ಶರೀರಕ್ಕೆ ಗಾಳಿ, ಮಳೆ, ನೀರು, ಚಳಿ, ಬಿಸಿ ಅನುಭವ ಆಗದಿದ್ದಾಗ ರಕ್ಷಣೆ ಸಿಗತ್ತಲ್ವಾ. ಹಾಗೆ ಮನಸ್ಸನ್ನು ಕೂಡ ಪರಮಾತ್ಮನ ಕೈಯಲ್ಲಿ ಇಟ್ಟಾಗ ಮನಸ್ಸಿಗೆ, ಆತ್ಮಕ್ಕೆ ಬೇರೆ ಯಾವ ಕರ್ಮೇಂದ್ರಿಯಗಳಿಗೂ ಕೂಡ ಏನಾಗ್ತದೆ, ಏನೂ ತೊಂದರೆ ಆಗದಿದ್ದ ಹಾಗೆ ಯಾರು ನೋಡ್ಕೊಳ್ತಾರೆ? ಬಾಬನ್. ಈಗ ನೀವು ಒಬ್ಬರೇ ಒಂದು ಮದುವೆ ಮನೆಗೆ ಹೋಗಿದ್ದೀರಿ ಅಥವಾ ಬಾಬನ ಮನೆಗೆ ಹೋಗಿದ್ದೀರಾ. ಕಾರಣಾಂತರದಿಂದ ನಿಮ್ಮ ಬಟ್ಟೆ ಮೇಲೆ ಉಪ್ಪಿನಕಾಯಿ ಬಿತ್ತು. ಯಾವ ಕಲರ್ ಬಟ್ಟೆ ಹಾಕೊಂಡಿದ್ದೀರಿ ನೀವು? ಬಿಳಿ ಬಟ್ಟೆ. ಆವಾಗ ಉಪ್ಪಿನಕಾಯಿ ಬಿದ್ದಾಗ ಸುಮ್ನೆ ಇರ್ತಿರೋ ತೊಳ್ಕೊಳ್ತಿರೋ? ತೊಳ್ಕೊಂತೀವಿ. ಯಾವ್ದಿಂದ? ನೀರಿನಿಂದ. ಆವಾಗ್ಲೇ ತೊಳ್ಕೊಳ್ತಿರೋ, ಮನೆಗೆ ಬಂದ್ಬಿಟ್ಟು ತೊಳ್ಕೊಳ್ತಿರೋ? ಆವಾಗ ಸರಿ. ಒಂದ್ ಸಣ್ಣ ಮಗು ಅಮ್ಮನ ಮಡಿಲಲ್ಲಿದೆ, ಮಡಿಲಲ್ಲಿದ್ದಾಗ ಅದರ ಬಟ್ಟೆ ಮೇಲೆ ಉಪ್ಪಿನಕಾಯಿ ಬಿತ್ತು, ಅವಾಗ ಯಾರು ತೊಳಿತಾರೆ? ಅಮ್ಮ. ಅವಾಗ್ಲೇ ತೊಳಿತಾರ, ಆಮೇಲೆ ತೊಳಿತಾರೋ? ಆವಾಗ್ಲೇ. ಹಾಗೆ ಇಲ್ಲಿ ನಮ್ಮ ಜೀವನದ ಸರ್ವ ಜವಾಬ್ದಾರಿ ಯಾರ್ದು? ಆ ಬಾಬಾ ಮಾಡಿದಾಗ ಮಾತ್ರ ಆತ್ಮೀಯರೇ ನಾವು ಸಂತುಷ್ಟವಾಗಿರ್ತೀವಿ. ಯಾಕೆ ಹೇಳಿ? ನಾವು ಮಕ್ಕಳಾಗಿದ್ದೀವಲ್ವಾ ಬಾಬನ್ಗೆ. ಯಾಕೆ ಅಂತಂದ್ರೆ ಆತ್ಮನ ಕರ್ಮ ಸಫಲ ಆಗೋದು ಸಂಗಮ ಯುಗದಲ್ಲಿ ಮಾತ್ರ. ಆತ್ಮನ ಕರ್ಮ ಸಫಲ ಆಗೋದು ಯಾವಾಗ? ಸತ್ಯುಗ ತ್ರೇತಾಯುಗದ ಕರ್ಮ ಪ್ರಾರಬ್ಧ, ಅಕರ್ಮ. ಸತ್ಯುಗ ತ್ರೇತಾಯುಗದ ಕರ್ಮ ಅಕರ್ಮ ಅಂದ್ರೆ ಸಂಗಮಯುಗದ ಸಂಪಾದನೆ, ನಾನೇ ಸಂಪಾದನೆ ಮಾಡಿರುವಂತ ಹಣದಿಂದ ನನ್ನ ಜೀವನವನ್ನೇನ್ ಮಾಡ್ತಿದ್ದೀನಿ ನಾನು? ಸರಿ. ನೀವು ಜೀವನವನ್ನು ಮಾಡಿದಾಗ ಸಂಪಾದನೆ ಕಡಿಮೆ ಆಗತ್ತೋ ಜಾಸ್ತಿ ಆಗತ್ತೋ? ಕಡಿಮೆ ಆಗ್ತಾ ಇರ್ತದೆ. ಓಕೆ. ದ್ವಾಪರ ಯುಗಕ್ಕೆ ಬರೋವರೆಗೆ ಏನಾಗ್ಬಿಡ್ತದೆ? ಎಲ್ಲ ಕಳ್ಕೊಂಡ್ಬಿಟ್ಟಿರ್ತೀವಿ. ದ್ವಾಪರ ಯುಗ ನಂತರದಲ್ಲಿ ನಾವು ಮಾಡುವಂತ ಕರ್ಮ ಏನಾಗ್ತದೆ? ವಿಕರ್ಮ. ಯಾಕೆ? ಅಲ್ಲಿ ವಿಕಾರದಲ್ಲಿ ಬಂದಿರ್ತೀವಿ. ಸಾಲ ತಗೊಳ್ಳಿಕ್ ಸ್ಟಾರ್ಟ್ ಮಾಡ್ತೀವಿ, ದುಡ್ಡು ಇಲ್ವಲ್ಲ, ಅವಾಗ ಏನ್ ಮಾಡ್ತೀವಿ? ಸಾಲ ಮಾಡ್ಲಿಕ್ಕೆ ಶುರು ಮಾಡ್ತೀವಿ ಅಲ್ವಾ. ಅಂದ್ಮೇಲೆ ಆತ್ಮನಿಗೆ ಖುಷಿ ಆಗುದು ಯಾವಾಗ? ಬರ್ಬೇಕು. ನಿಮ್ಮ ದುಡ್ಡು ಖಾಲಿ ಆದಾಗ ಖುಷಿ ಆಗತ್ತೋ, ನೀವು ಸಾಲ ಮಾಡ್ಕೊಂಡಾಗ ಖುಷಿ ಆಗತ್ತೋ, ನಿಮ್ಮ ಅಕೌಂಟಲ್ಲಿ ಜಮಾ ಆದಾಗ ಖುಷಿ ಆಗತ್ತೋ? ಅಕೌಂಟ್ ಅಲ್ಲಿ ಜಮಾ ಆಗೋದು ಯಾವಾಗ? ಸಂಗಮ ಅಂತಂದ್ರೆ ಏನು? ಆತ್ಮ ಪರಮಾತ್ಮ ಜೊತೆಯಲ್ಲಿ ಇರ್ಬೇಕು ಅಲ್ವಾ. ಅದ್ರಲ್ಲಿ ಜೊತೆ ಇಲ್ಲ, ಮನಬುದ್ಧಿಯಿಂದ ಜೊತೆ ಇಲ್ಲ ಅಂತಂದ್ರೆ ಅದು ಸಂಗಮ ಅಲ್ಲ. ಅವಾಗ ಯಾವ ಯುಗ? ಕಲಿಯುಗ. ಕಲಿಯುಗ ಅಂತಂದ್ರೆ ಏನರ್ಥ? ದುಃಖದಲ್ಲಿ ಕರ್ಮ ಅಲ್ವಾ. ಅದಕ್ಕಾಗಿ ನೀವು ಸಂತುಷ್ಟ ಮಣಿಗಳಾಗ್ಬಿಟ್ಟು ಏನ್ ಮಾಡ್ಬೇಕು? ಬಾಬನ ಮಡಿಲಲ್ಲಿ ಕೂತ್ಕೊಳ್ಳಿ. ಉಳಿದೆಲ್ಲ ಕೆಲಸವನ್ನ ಭಗವಂತ ಮಾಡ್ತಾರೆ. ಆ ರೀತಿ ಮಾಡಿದಾಗ ಮಾತ್ರ ನಿಮಗೆ ಸಂತುಷ್ಟತೆಯ ಅನುಭವ
ಆಗತ್ತೆ. ಕರ್ಮವನ್ನ ಮಾಡಿದ ಮೇಲೆ ನಾನು ಮಾಡದೆ ಅಂತ ಅಭಿಮಾನ ಅಹಂಕಾರ ಬಂದರೆ ನಿಮ್ಗೆ ಸಂತುಷ್ಟತೆ ಬರ್ಲಿಕ್ಕೆ ಸಾಧ್ಯವಿಲ್ಲ. ಇಲ್ಲ ಅಲ್ವಾ? ಓಕೆ, ಇವತ್ ಬಾಬಾ ಯಾರನ್ನ ನೋಡ್ತಿದಾರಂತೆ? आज बाप दादा अपने सदा संतुष्ट रहने वाले संतुष्ट मणियों को देख रहे हैं. ಇವತ್ತು ಬಾಪ್ ದಾದಾರವರು ಸದಾ ಸಂತುಷ್ಟವಾಗಿರುವಂತ ಸಂತುಷ್ಟ ಮಣಿಗಳನ್ನೇನ್ ಮಾಡ್ತಿದಾರಂತೆ? ನೋಡ್ತಿದಾರಂತೆ. ಓಕೆ, ಹಾಗಿದ್ರೆ ನಾವು ಸಂತುಷ್ಟವಾಗಿರ್ಬೇಕಂದ್ರೆ ಯಾವ್ಯಾವ್ದ್ರಲ್ಲಿ ಸಂತುಷ್ಟವಾಗಿರ್ಬೇಕು? ತನು ಮನ ಜನ ಸಂಬಂಧ ನನ್ನ ಪಾತ್ರ, ಕರ್ಮ, ನನ್ನ ಶರೀರ, ಸಂಕಲ್ಪ, ಯೋಚನೆ, ಚಿಂತನೆ. ಬೆಳಿಗ್ಗೆ ಅಮೃತ ವೇಳೆ ಯೋಗ ಸರಿಯಾಗಿಲ್ಲ ಅಂದ್ರೆ ಪೂರ್ತಿ ದಿನ ಏನಾಗ್ತದೆ? ಓ, ಇವತ್ತು ಯೋಗ ಸರಿನೇ ಆಗಿಲ್ರಿ. ಅಲ್ಲಿಂದಾನೆ ಸ್ಟಾರ್ಟ್. ಓಕೆ, ಲೌಕಿಕದವ್ರ ಜೊತೆಗೆ ವ್ಯವಹಾರ, ಅಲೌಕಿಕದವ್ರ ಜೊತೆಗೆ ವ್ಯವಹಾರ, ಪುರುಷಾರ್ಥ, ಸಾಧನೆ, ತಪಸ್ಸು, ಸೇವೆ, ಈ ಎಲ್ಲ ವಿಷಯ ಏನಾಗ್ಬೇಕು? ನಿರ್ವಿಘ್ನವಾಗಿ ನಡಿಬೇಕು. ಪ್ರತಿಯೊಂದು ಕ್ಷಣದಲ್ಲಿ ಅಲ್ಲಿ ಸಂಪಾದನೆ ಆಗ್ತಾ ಇರ್ಬೇಕು. ಮತ್ತು ಒಳಗಡೆಯಿಂದ ಈಶ್ವರಿ ಸುಖದ ಅನುಭವ ಆಗ್ತಾ ಇರ್ಬೇಕು. ಏನಾಗ್ತಾ ಇರ್ಬೇಕು? ಸುಖದ ಅನುಭವ. ನಿಮ್ಗೊಂದು ಪ್ರಶ್ನೆ. ಏನ್ ಪ್ರಶ್ನೆ? ಬಾಬನ ಮನೆಯಲ್ಲೇನೆ ನಿಮ್ಗೆ 36 ವೆರೈಟಿ ಊಟ ಇದೆ. ಏನಿದೆ? 36 ವೆರೈಟಿ ಊಟ. ಎಷ್ಟು ವೆರೈಟಿ? 36. ಬೆಳಗಿಂದ ಸಾಯಂಕಾಲವರೆಗೂ ಬಾಬನ ಮನೆಗೆ ಹೋಗ್ಬಿಟ್ಟು 36 ವೆರೈಟಿ ಅಡಿಗೆ ರೆಡಿ ಮಾಡಿದ್ರೆ ನೀವು ತಿಂದ್ರಿ, ಬೇರೆಯವ್ರಿಗೂ ತಿನ್ನಿಸಿದ್ರಿ. ಆದರೆ ಬಾಬನ ಮನೆಗೆ ಹೋದ ಮೇಲೆ ರೆಡಿ ಮಾಡಬೇಕಾದ್ರೆ, ತಿನ್ಬೇಕಾದ್ರೆ, ತಿನ್ನಿಸ್ಬೇಕಾದ್ರೆ ಬಾಬನ ನೆನಪು ಇರಲಿಲ್ಲ ಅಂತ ತಿಳ್ಕೊಳ್ಳಿ. ಅವಾಗ ಸ್ಥಿತಿ ಚೆನ್ನಾಗಿರುತ್ತಾ? ಇಲ್ಲ. ಊಟ ಎಲ್ಲ ಚೆನ್ನಾಗಿರೋ ಸಿಕ್ಕಿದೆ. 36 ವೆರೈಟಿ, ಅದ್ರಲ್ಲಿ ಒಂದು 8-10 ಐಟಮ್ ಸ್ವೀಟೇನೆ ಮನೆಗೆಲ್ಲ ಎತ್ಕೊಂಡ್ ಬಂದಿದ್ದೀರಿ. ಉಂಡು ಹೋದ, ಕೊಂಡು ಹೋದ. ಸರಿನಾ? ಖುಷಿ ಇರ್ತದೋ ಇರಲ್ವೋ? ಇಲ್ಲ. ಸರಿ, ಬಾಬನ ಮನೆಗೆ ಹೋಗಿದ್ದೀರಾ, ಮನೆಯಲ್ಲೇ ಇದ್ದೀರಾ. ಓಕೆ, ಕಾರಣಾಂತರದಿಂದ ನೆಂಟರು ಯಾರೋ ಬಂದಿದ್ದು, ಏನೋ ಒಂದು ಕೆಲಸ ಆಯ್ತು, ಅಡಿಗೆ ಮಾಡ್ಲಿಕ್ಕೆ ಆಗ್ಲಿಲ್ಲ, ಬರೀ ಅನ್ನ ರಸ ಮಾಡ್ಕೊಂಡು ಗಂಜಿ ಮಾಡ್ಕೊಂಡು ಕುಡ್ದಿದ್ದೀರಿ. ಅದು ಒಳಗಡೆ ಸ್ಥಿತಿ ಮಾತ್ರ ಚೆನ್ನಾಗಿದೆ. ಯಾವ ಸ್ಥಿತಿ? ಮಾನಸಿಕ ಸ್ಥಿತಿ, ಆತ್ಮಿಕ ಸ್ಥಿತಿ. ಕಾರಣ ಬಾಬನ ನೆನಪು, ಬಾಬನ ಜೊತೆಯಲ್ಲಿ ಇರುವಂತ ಕಾರಣದಿಂದ ಯಾವ ಚೆನ್ನಾಗಿರ್ತದೆ? ಅನ್ನ ಸಾಂಬಾರ್ ಸಾಕು, ಗಂಜಿ. ಅಂದ್ರೆ ಆತ್ಮ ಪರಮಾತ್ಮನ ಸಂಬಂಧದಿಂದ ಖುಷಿ ಪಡತ್ತಲ್ವಾ? ಅದಲ್ಲಿ ಸಿಗುವಂತ ಸಂತುಷ್ಟತೆ ಶಾರೀರಿಕ ಇಂದ್ರಿಯ ಸುಖವನ್ನು ಕೊಟ್ಟಾಗ ನಮಗೆ ಆಗೋದಿಲ್ಲ. ಎಸ್ ಆರ್ ನೋ? ಎಸ್. ಕಾರಣ ಶರೀರಕ್ಕೆ ಊಟ ಕೊಟ್ಟಿದ್ದೀರಿ, ಒಳ್ಳೆ ಬಟ್ಟೆ ಹಾಕೊಂಡಿದ್ದೀರಾ, ಎಸಿಯಲ್ಲಿ ಇದ್ದೀರಾ, ಅದು ಖುಷಿ ಕೊಡತ್ತೋ? ಅಥವಾ ಶರೀರಕ್ಕೆ ಸಾಧಾರಣವಾದಂತ ಬಟ್ಟೆ, ಹರಿದೋಗಿರ್ತಲ್ಲ, ಸಿಂಪಲ್ ಬಟ್ಟೆ, ಸಿಂಪಲ್ ಆಹಾರ, ಮನಸ್ಸು ಮಾತ್ರ ಬಾಬನಲ್ಲಿದೆ, ಯಾವುದು ಖುಷಿ ಕೊಡತ್ತೆ? ಮನಸ್ಸು. ಕಾರಣ ಏನು? ಸಂಪಾದನೆ, ಭಗವಂತನ ನೆನಪು, ಪ್ರೀತಿ. ಯಾಕೆ ಅಂತಂದ್ರೆ ಭಗವಂತನ ನೆನಪಿಲ್ಲ ಅಂತಂದ್ರೆ ಆ ಎಲ್ಲ ವಸ್ತುಗಳು ಮಲಿನವಾಗಿರ್ತಾವೆ. ಹೇಗಿರ್ತಾವೆ? ಮಲಿನ. ಹೌದು ಅಲ್ವೋ? ಹೌದು. ಜಾತ್ರೆಗೆ ಹೋಗಿರ್ತೀರಾ, ಜಾತ್ರೆಯಲ್ಲಿ ಮಿಠಾಯಿ ಇಟ್ಟಿರ್ತಾರೆ, ಪೂರ್ತಿ ಧೂಳು ಇರ್ತದೆ ಅಲ್ವಾ? ರೋಡ್ ಪಕ್ಕದಲ್ಲಿ ಇರ್ತದೆ. ಅದನ್ನ ಹಾಗೆ ತಿಂದ್ರೆ ಹೆಂಗಿರ್ತದೆ? ಧೂಳು ತುಂಬಿಕೊಂಡಿದೆ. ಯಾವ್ದಾರ ಒಂದು ಹಣ್ಣುಗಳು ರೋಡ್ ಪಕ್ಕದಲ್ಲಿದೆ, ಫುಲ್ ಧೂಳು ಕುತ್ಕೊಂಡಿದೆ, ಅದನ್ನ ತೊಳಿದೇನೆ ಹಾಗೆ ಇಟ್ಟ ಏನಾಗ್ತದೆ? ಹೇಗೆ ತಿಂದ್ರೆ ಏನಾಗ್ತದೆ? ಹಾಳಾಗತ್ತೋ? ಆರೋಗ್ಯ ಚೆನ್ನಾಗಾಗತ್ತೋ? ಓಕೆ, ಆರೋಗ್ಯ ಚೆನ್ನಾಗಿರ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಯಾವ್ದ್ರಿಂದ? ಅಂದ್ಮೇಲೆ ನೀವು ತೆಗೆದುಕೊಳ್ಳುವಂತ ಆಹಾರ, ನೀವು ತೆಗೆದುಕೊಳ್ಳುವಂತ ವಾಯುಮಂಡಲ, ಪಂಚತತ್ವ, ವ್ಯಕ್ತಿ, ವಸ್ತುಗಳು ಇವತ್ತು ಮಲಿನವಾಗಿದಾವೋ ಸ್ವಚ್ಛವಾಗಿದಾವೋ? ಸ್ವಚ್ಛ ಆಗುದು ಯಾವ್ದ್ರಿಂದ? ಭಗವಂತ ಶಕ್ತಿಯಿಂದ ಅಲ್ವಾ? ಆವಾಗ ಅದನ್ನ ನೀವು ಶುದ್ಧ ಮಾಡಿ ಸ್ವೀಕಾರ ಮಾಡಿದಾಗ ಅದು ಮಾನಸಿಕ ಶಾರೀರಿಕ ಆರೋಗ್ಯ ಏನ್ ಮಾಡ್ತದೆ? ಏನ್ ಮಾಡುತ್ತೆ? ಸುಧಾರಣೆ ಪ್ರೂವ್ ಮಾಡ್ತದೆ. ಆವಾಗ ನೀವು ಸಂತುಷ್ಟರು ಆಗ್ತೀರಿ. ಈ ಬಾಬಾ ನೆನಪಿಲ್ದೇನೆ ಯಾವ ಕರ್ಮವನ್ನು ಮಾಡಿದ್ರು ಕೂಡ ಆತ್ಮ ಸಂತುಷ್ಟ ಆಗ್ಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ, ಮಣಿ ಅಂತಂದ್ರೆ ಏನು? ಇಲ್ಲಿ
ಯಾವುದೇ ಇಚ್ಛೆ, ಆಸೆ, ಆಕಾಂಕ್ಷೆನ ಇಟ್ಬಿಟ್ಟು ಮನಬುದ್ಧಿಯನ್ನು ನಾನು ಹೊರಗಡೆಗೆ ಏನ್ ಮಾಡಬಾರ್ದು, ಕಳಿಸಿದರೆ ಕರ್ಮಕ್ಕೋಸ್ಕರ, ಆವಾಗ ನೀವು ಸಂತುಷ್ಟರಾಗ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಜ್ಞಾನ ಹೇಳಿದ್ವಿ, ಚೆನ್ನಾಗಿದ್ಯೋ ಇಲ್ವೋ, ಏನು ಹೊಗಳಲೇ ಇಲ್ಲ, ಏನು ಹೇಳಲೇ ಇಲ್ಲ ಅಂತಂದಾಗ ಏನಾಗ್ತದೆ, ಸ್ಥಿತಿ ಡೌನ್. ಡೌನ್. ಇಷ್ಟೆಲ್ಲ ಕಷ್ಟಪಟ್ಬಿಟ್ಟು ಅಡಿಗೆ ಮಾಡಿದ್ದೆ, ಯೋಗೇಶನ್ನ ಚೆನ್ನಾಗಿದೆ ಇಲ್ಲ ಅಂತ ಏನು ಹೇಳಲೇ ಇಲ್ಲ ಅಂತ ಏನಾಗುತ್ತದೆ, ಆ ಹೇಳಲಿ ಅಂತ ನೀವು ಮಾಡಿರ್ತೀರ ಅಲ್ವಾ. ಅವ್ರು ಬರ್ತಾರೆ ಅಂತ 500 ರೂಪಾಯಿ ಕೆಜಿ ಇದ್ರು ಕೂಡ ಅನ್ ಸೀಸನ್ ಅಲ್ಲಿ ಮಾವಿನ ಹಣ್ಣನ್ನ ತಂದು ನಾನು ಕಟ್ ಮಾಡಿ ಅದು ಹುಳಿ ಇರೋದನ್ನ ನೋಡಿ ರಸಾಯನ ಬೇರೆ ಮಾಡಿಕೊಟ್ಟು ಕೂಡ ಯೋಗೇಶನ ಚೆನ್ನಾಗಿದೆ ಅಂತ ಒಂದು ಮಾತು ಹೇಳಿಲ್ವಲ್ಲ ಅಂದೇನರ್ಥ, ದೇಹಾಭಿಮಾನದಲ್ಲಿದ್ದೀನಿ. ಚೆನ್ನಾಗಿರ್ಲಿ ಅಂತ ನಿರೀಕ್ಷೆ ಇಟ್ಬಿಟ್ಟು ಅವ್ರಿಗೆ ರಸಾಯನ ಕೊಟ್ಟಿದ್ ನೀವು, ಇಚ್ಛೆ ಇಟ್ಕೊಡ್ತಾರೆ ಕೊಟ್ಟಿದ್ದು, ಅವ್ರು ಕೊಡ್ಲಿಲ್ಲ ಅಂತ ತಕ್ಷಣ ಏನಾಗ್ಬಿಡ್ತು, ಬೇಜಾರಾಗಿ. ಹೇಳಿದ ತಕ್ಷಣ ಏನಾಗುತ್ತೆ, ಬೋಲುನಾಗ ಉದ್ಕೊಂಡ್ಬಿಡ್ತೀವಿ. ಯಾಕೆ, ನಮ್ಗೆ ಬೇಕಾಗಿರೋ ಸಿಕ್ಕಿಬಿಡ್ತಲ್ಲ. ಅದಕ್ಕೆ ಎರಡೂ ಮಾಡಬಾರ್ದು ಅಂತ ಹೇಳ್ತಾರೆ ಬಾಬಾ. ಏನು, ಊದ್ಕೊಳ್ಳಬಾರ್ದು, ಬೆಲೂನು ಆಗ್ಬಾರ್ದು. ಸಪ್ಪೆನೂ ಆಗ್ಬಾರ್ದು. ಅದಕ್ಕಾಗಿ ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಶು ಕದಾಚನ. ಕಮ್ಮನೆ ನಿನ್ನ ಮಣಿ ಆಗ್ಬಿಟ್ಟು ಬಿಂದು ಆಗ್ಬಿಟ್ಟು ನನ್ನ ಜೊತೆಲಿ ಇರು ನೋಡೋಣ, ಬೇರೆ ಯಾವ್ದರ ಬಗ್ಗೆನೂ ಕೂಡ ಏನ್ ಮಾಡ್ಬೇಡ, ನಿರೀಕ್ಷೆ ನಿರೀಕ್ಷೆ ಮಾಡ್ಕೊಳ್ಬೇಡ, ಇಚ್ಛೆ ಇಟ್ಕೊಳ್ಬೇಡ, ತಲೆ ಕೆಡ್ಸ್ಕೊಳ್ಬೇಡ. ಸರಿನಾ? ಅದಕ್ಕಾಗಿ ಈ ರೀತಿ ಬಾಬಾ ನಾಟಕದ ಅನುಸಾರ ನಿಮ್ಗೆ ಏನು ಪಾತ್ರವನ್ನ ಕೊಟ್ಟಿದ್ದಾರೋ, ಜೀವನವನ್ನ ಕೊಟ್ಟಿದ್ದಾರೋ, ಯಾವ ಸ್ಥಳದಲ್ಲಿ ಇಟ್ಟಿದ್ದಾರೋ, ಎಲ್ಲಿದ್ರೂ ಕೂಡ ಮಾನಸಿಕವಾಗಿ ತಂದೆಯ ಮಡಿಲಲ್ಲಿದ್ದು ಈಶ್ವರಿಯ ಸುಖವನ್ನ ಅನುಭವ ಮತ್ತು ಅನುಭೂತಿಯನ್ನ ಮಾಡಿಸ್ತಾ ನನ್ನ ಮಕ್ಕಳು ಇಷ್ಟು ಸಂತುಷ್ಟವಾಗಿದ್ದಾರೆ ಅಂತ ಬಾಬಾ ಏನ್ ಮಾಡ್ತಿದ್ದಾರೆ, ನೋಡ್ತಾ ಇದ್ದಾರೆ. ಹಾಗೆ ಈ ಸಂತುಷ್ಟ ಮಣಿಗಳು ಎಲ್ಲಿದ್ದಾರೆ, ಮಾಲೆ ಅವ್ರ ಕೊಳಲಲ್ಲೇ ಇದ್ದಾರೆ. ಯಾರ ಕೊಳಲಲ್ಲಿ, ಭಗವಂತನ ಕೊರಳಲ್ಲಿ. ದೂರದಲ್ಲಿ ಇರೋರಿಗೆ ಸಂತುಷ್ಟ ಮಣಿ ಅಂತ ಹೇಳೋದಿಲ್ಲ. ಮಣಿಗಳಲ್ಲಿ ಇರ್ತವೆ ಕೊರಳಲ್ಲಿ. ಅಂದ್ಮೇಲೆ ನೀವೆಲ್ಲಿರ್ಬೇಕು, ಕೊರಳಲ್ಲೇ ಇರ್ಬೇಕು. ಕೊರಳಲ್ಲಿ ಇರೋದ್ರ ಜೊತೆಗೆ ಭಗವಂತ ಕೊಡುವಂತ ಊಟ ನಿಮ್ಗೇನಾಗ್ಬೇಕು, ಇಷ್ಟ ಅನುಭವ. ಆ ದಿನ ಮಾಡಿರುವಂತ ಕರ್ಮದಲ್ಲಿ ನಿನ್ನೆ ಮೊನ್ನೆ ಮಾಡಿರುವಂತ ಅನ್ನ ಮೊಸರು ಕೊಟ್ಟರು ಕೂಡ ನೀವೇನಾಗಿರ್ಬೇಕು, ಸಂತುಷ್ಟವಾಗಿರ್ಬೇಕು. एक एक संतुष्ट मणि की चमक से चारों ओर कितना सुंदर चमक चमक रही है. ಒಂದೊಂದು ಸಂತುಷ್ಟ ಮಣಿಗಳ ಒಂದು ಪ್ರಕಾಶತೆ ನಾಲ್ಕು ಕೂಡ ಸುಂದರವಾಗಿ ಏನಾಗ್ತಾ ಇದೆ ಅಂತೆ. ಕಾರಣ ಅದರಿಂದ ಅಷ್ಟು ವೈಬ್ರೇಷನ್ ಬರ್ತಾ ಇದೆ ಪ್ರತಿಯೊಂದು ಆತ್ಮನಿಂದ. ಪ್ರಶ್ನೆ, ಮಣಿ ಹೆಂಗ್ ಹೊಳಿತಾ ಇದೆ, ಮಣಿ ಹೇಗೆ ಹೊಳಿತಾ ಇದೆ, ಅದಕ್ಕೆ ಕಾರಣ ಏನು, ಮಣಿ ಹೊಳಿಲಿಕ್ಕೆ ಆಧಾರ ಏನು? ಭಗವಂತನ ಶಕ್ತಿಗಳು ಆತ್ಮನಿಂದ ಪ್ರವಾಹ ಆಗ್ತಾ ಇದೆ, ಅದರಿಂದ ಹೊಳಿತಾ ಇರುತ್ತೆ. ಶಕ್ತಿ ಪ್ರವಾಹ ಬೇರೆ, ಹೊಳೆಯೋದು ಬೇರೆ. ಅದರಲ್ಲಿ ಸಂತುಷ್ಟತೆ ಅನ್ನೋದು ತುಂಬಿದೆ ಅಲ್ವಣ್ಣ. ತುಂಬಿದೆ. ಹೊಳೆಯೋದು ಬಗ್ಗೆ ನಾನು ಮಾತಾಡ್ತಿದ್ದೇನೆ. ಸ್ವಚ್ಛತೆಯಿಂದ ಪವಿತ್ರತೆ, ಕ್ಲೀನ್ ಆಗಿರುತ್ತೆ. ಕ್ಲೀನ್ ಆಗಿರುತ್ತೆ ಅಲ್ವಾ. ಇವಾಗ ನೋಡಿ, ನಿಮ್ಮ ಮಗ ಬೆಳಿಗ್ಗೆ ಸ್ಕೂಲಿಗೆ ಕಳಿಸ್ಬೇಕಾದ ಹೆಂಗಿರ್ತಾನ, ಅವನು ಸ್ವಚ್ಛವಾಗಿ ಹೊಳಿತಾ ಇರ್ತಾನ ಇಲ್ವೋ, ಹೌದು. ಬಟ್ಟೆಯನ್ನು ಹೊಳಿತಾ ಇರ್ತದೆ ತಾನೆ. ಸಾಯಂಕಾಲ ಮನೆ ಬಂದಾಗ ಅವನ ಮುಖ ಹೇಗಿರ್ತದೆ, ಮಾಡಲ್ ಕಪ್ಪಾಗಿರ್ತದೆ, ಧೂಳು ತುಂಬಿಕೊಂಡಿರ್ತದೆ, ಕೆಂಪಿರ್ತದೆ, ಬಟ್ಟೆಯನ್ನು ಕೆಂಪಿರ್ತದೆ, ಬಟ್ಟೆಯನ್ನು ಕೂಡ ಗಲೀಜಾಗಿರ್ತದಲ್ವಾ. ಒಂದು ಅದು ಹೊಳಿಬೇಕು ಅಂತಂದ್ರೆ ಮೊದಲು ಆ ಮೂಲವಾದಂತ ವಸ್ತು ಏನಾಗಿರ್ಬೇಕು, ಸ್ವಚ್ಛವಾಗಿರ್ಬೇಕು. ಏನಾಗಿರ್ಬೇಕು, ಎರಡನೇ ಕಂಡೀಷನ್ನು ಆ ವಸ್ತು ಹೊಳಿಬೇಕು ಅಂತಂದ್ರೆ ಅಲ್ಲಿ ಹೊಳೆಯುವಂತ ವಸ್ತುವಿನ ಕನೆಕ್ಷನ್ ಅಲ್ಲಿ ಅದು ಬರಬೇಕು. ಅರ್ಥ ಆಯ್ತು, ಅರ್ಥ ಆಗಿಲ್ವ? ಅರ್ಥ ಆಯ್ತು. ಏನ್ ಅರ್ಥ ಆಯ್ತು? ಬಾಬನ ಜೊತೆಯಲ್ಲಿ ಕನೆಕ್ಷನ್ ಆಗಿರ್ಬೇಕು. ಅಂದ್ರೆ ಒಂದು ಪಾತ್ರೆ ಹೊಳಿಬೇಕು ಅಂದ್ರೆ ಸೂರ್ಯನ ಪ್ರಕಾಶದ ಮೇಲೆ ಬೀಳ್ಬೇಕಲ್ಲ. ಹೌದು, ಸೂರ್ಯನ ಪ್ರಕಾಶದಿಂದ ತಾನೇ ಅದು ಹೊಳೆಯುತ್ತೆ. ಅದೇ ಊಟದ ತಟ್ಟೆ ಉಪ್ಪಿಟ್ಟು ತಿಂದ್ಬಿಟ್ಟು ತೊಳೆದಿಲ್ಲ ಅಂತಂದ್ರೆ ಅದನ್ನು ಸೂರ್ಯನ ಹತ್ರ ಇಟ್ರೆ ಅದು ಹೊಳೆಯುತ್ತೋ ಹೊಳೆಯಲ್ವೋ? ಯಾಕೆ? ಸ್ವಚ್ಛ. ಸ್ವಚ್ಛವಾಗಿ ಎಣ್ಣೆ ಜಡ್ಡು ಹಿಡ್ಕೊಂಡಿದೆ, ಅದರಲ್ಲಿ ಏನ್ ಹಿಡ್ಕೊಂಡಿದೆ,
ಎಣ್ಣೆ ಜಿಡ್ಡು. ಆ ಮೂಲ ವಸ್ತುವಿನ ಮೇಲೆ ಎಣ್ಣೆಯ ಜಡ್ಡಿರುವಂತ ಕಾರಣದಿಂದ ಸೂರ್ಯನ ಪ್ರಕಾಶ ಇದ್ರೂನು ಕೂಡ ಅದೇನ್ ಮಾಡ್ತಾ ಇಲ್ಲ. ಹೊಳೆಯೋದಿಲ್ಲ. ಸರಿ, ನೀವು ತಟ್ಟೆಯನ್ನು ಇಟ್ಟಿದ್ದೀರಿ, ಕತ್ಲೆ ಇದೆ, ಬೆಳಕಿಲ್ಲ, ಅವಾಗ ಅದು ಹೊಳೆಯತ್ತಾ? ಇಲ್ಲ. ಇಲ್ಲ. ಓಕೆ, ಒಂದು ಕೊತ್ತಂಬರಿ ಸೊಪ್ಪು ಹಾಗೆ ಇಡಿ, ಹೊಳೆಯತ್ತಾ? ಇಲ್ಲ. ಇಲ್ಲ. ಅದ್ರ ಮೇಲೆ ಕ್ಲೀನ್ ಆಗಿರುವಂತ ಪ್ಲಾಸ್ಟಿಕ್ ಕವರ್ ಇಡಿ, ಆಮೇಲೆ ಅದ್ರ ಮೇಲೆ ಒಂದು ಲೈಟ್ ಸೂರ್ಯನ ಪ್ರಕಾಶ ಬಿಡಿ, ಅವಾಗ ಏನಾಗ್ತದೆ? ಹೊಳೆಯೋದಿಲ್ಲ. ಅದ್ ಹಳೆ ಕವರ್ ಹಾಕ್ಬಿಡಿ, ಹೊಳೆಯಿಲ್ಲ. ಅಂದ್ರೆ ಏನರ್ಥ? ಈಗ ನಾನು ಹೊಳಿಬೇಕು ಅಂತಂದ್ರೆ ನನ್ನ ಮನ ಬುದ್ಧಿಯಲ್ಲಿ ಈ ಪ್ರಪಂಚದ ಯಾವುದೇ ವಸ್ತು, ವ್ಯಕ್ತಿ, ವಿಷಯಗಳು ಮನಸ್ಸಿನಲ್ಲಿ ಇರಬಾರ್ದು. ಇರಕೂಡದು. ಮತ್ತು ನನ್ನ ಒಂದು ದೃಷ್ಟಿ ಭಗವಂತನ ಕಡೆಗೆ ಇರಬೇಕು. ಹೋಗ್ಬೇಕು. ಒಂದು ಪಾತ್ರ ಇದೆಯಲ್ಲ, ನೀವು ತಗೊಂಡು ಹೋಗ್ಬಿಟ್ಟು ಸೂರ್ಯನ ಕಿರಣ ಬರುವಂತ ಸ್ಥಳದಲ್ಲಿ ಕರೆಕ್ಟ್ ಆಗಿ ಇಟ್ರೆ ಅದರಿಂದ ರಿಫ್ಲೆಕ್ಟ್ ಆಗ್ಬಿಟ್ಟು ಕಿರಣ ಏನಾಗ್ತದೆ ಹೊರಗಡೆ ಬರುತ್ತೆ. ಅಲ್ವಾ? ಭೂತ ಕನ್ನಡಿ ಏನಿದೆ, ಸೂರ್ಯನ ಕಡೆಗೆ ಇಟ್ಟಾಗ ಮಾತ್ರ ಏನಾಗ್ತದದು ಶಕ್ತಿಯನ್ನು ಎಲ್ಕೊಂಡ್ಬಿಟ್ಟು ಬೆಂಕಿಯನ್ನು ಬಿಡುತ್ತಲ್ವಾ? ಹಾಗೆ ಪವಿತ್ರ ಭವ ಅಂದ್ರೆ ನನ್ನ ಮನಸ್ಸನ್ನ ಎಲ್ಲಾ ಕಡೆಯಿಂದ ತೆಗಿಬೇಕು, ಮತ್ತೆ ನನ್ನ ಮನ ಬುದ್ಧಿನ ಯಾರ ಕೈಲಿ ಇಡಬೇಕು? ಬಾಬನಲ್ಲಿ ಇಡ್ಬೇಕು. ಬಾಬನ ಇಟ್ಟಾಗ ಬಾಬಾ ನಮ್ಮನೇನ್ ಮಾಡ್ತಾ ಇರ್ತಾರೆ? ಕ್ಲೀನ್ ಮಾಡ್ತಾ ಇರ್ತಾರೆ, ಮತ್ತು ತನ್ನ ಪ್ರಕಾಶದ ಕಿರಣಗಳನ್ನ ನಮ್ಮ ಮೂಲಕ ಏನ್ ಮಾಡ್ತಾ ಇರ್ತಾರೆ? ಹರಡಿಸ್ತಾ ಇರ್ತಾರೆ. ಅಲ್ವಾ? ಇವಾಗ ತೇವ ಇರುವಂತ ಬಟ್ಟೆ ಒಣಗಿಸ್ಲಿಕ್ಕೆ ಹಾಕಿದ್ರೆ ಹೆಂಗಿರ್ತದೆ? ಒಣಗುತ್ತಾ 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 ಹೋದಾಗ ಅದೆಲ್ಲ ನೀರು ಹೋಗ್ತಾ ಹೋದಾಗ ಬಟ್ಟೆ ಹೆಂಗಿರ್ತದೆ? ಶೈನಿಂಗ್ ಆಗತ್ತೋ ಆಗಲ್ವೋ? ಆಗುತ್ತೆ. ಅದೇ ಗಲೀಜು ಬಟ್ಟೆಯನ್ನ ನೀವು ಒಣಗಿಸ್ಲಿಕ್ಕೆ ಹಾಕಿದ್ರೆ ಶೈನಿಂಗ್ ಆಗತ್ತಾ? ಇಲ್ಲ. ಇಲ್ಲ ತಾನೆ? ಇವಾಗ ನಿಮ್ ಬಟ್ಟೆಗೆ ಉಪ್ಪಿನಕಾಯಿ ತಾಗಿದೆ, ಕ್ಲೀನ್ ಮಾಡ್ದೇನೆ ಇಸ್ತ್ರಿ ಹಾಕಿ, ಅವಾಗ ಶೈನಿಂಗ್ ಬರ್ತದೋ ಬರಲ್ವೋ? ಇಲ್ಲ. ಬರಲ್ಲ. ಮತ್ತೇನಾಗ್ತದೆ? ಇನ್ನಷ್ಟು ಗಲೀಜಾಗುತ್ತೆ. ಉಪ್ಪಿನಕಾಯಿ ಇನ್ನೂ ಗಟ್ಟಿ ಹಾಕೋದ್ಕೊಳ್ತದ ಅಲ್ಲಿ. ಆಮೇಲೆ ವಾಷಿಂಗ್ ಮಷಿನ್ಗೆ ಹಾಕಿದ್ರು ಕೂಡ ಏನಾಗೋದಿಲ್ಲ. ಹೋಗೋದಿಲ್ಲ. ಈಗ ಯೋಚನೆ ಮಾಡಿ, ಕರೆಕ್ಟ್ ಆಗಿ ಯೋಚನೆ ಮಾಡಿ. ನಾನು ಬಾಬನ ಮಡಿಲಲ್ಲಿ ಕುತ್ಕೊಂಡಾಗ ಸ್ಥೂಲ ಪ್ರಪಂಚದ ಯಾವುದೇ ಒಂದು ಇಚ್ಛೆಯನ್ನ, ಆಸೆಯನ್ನ, ಆಕಾಂಕ್ಷೆಯನ್ನ, ದುಃಖವನ್ನ, ಕಷ್ಟವನ್ನ, ಪರಿಸ್ಥಿತಿಯನ್ನ, ವಿಘ್ನವನ್ನ ಇಟ್ಕೊಂಡ್ಬಿಟ್ಟು ಬಾಬನ ಮಡಿಲಲ್ಲಿ ಮಣಿ ಆದರೆ ನಾನು ಹೊಳಿತೇನೋ ಹೊಳೆಯಲ್ವೋ? ಹೂವಾಳಿ ಅಲ್ಲ. ಅದ್ರ ನಾವು ಯೋಗ ಮಾಡ್ಬೇಕಾದ್ರೆ ಹೆಂಗಿರ್ತದೆ ಇವಾಗ? ಸತ್ಯ ಹೇಳಿ, ಹೆಂಗಿರ್ತದೆ ಯೋಗ ಮಾಡ್ಬೇಕಾದ್ರೆ? ಯಾಕೆ ಏನೋ ಮಾತಾಡ್ತಿಲ್ವಲ್ಲ? ಸ್ವಲ್ಪ ಹಾಗೆ ಸ್ವಲ್ಪ ಹೀಗೆ ಇರುತ್ತೆ. ಏನಾದೊಂದು ಇಟ್ಕೊಂಡೇ ಹೋಗಿರ್ತೀವಿ ಅಲ್ವಾ? ಇದನ್ನು ಕೊಡು, ಅದನ್ನು ಕೊಡು, ಅದಾಗ್ಲಿಲ್ಲ, ಇದಾಗ್ಲಿಲ್ಲ, ಅವ್ರು ಬೈದಿದ್ದಾರೆ, ಇವ್ರು ಸಿಟ್ಟು ಮಾಡ್ತಿದ್ದಾರೆ, ಇದನ್ನೆಲ್ಲ ಈ ಪ್ರಪಂಚದ ಕೊಳಕನ ಇಟ್ಕೊಂಡ್ಬಿಟ್ಟೇನೆ ಏನ್ ಮಾಡೋದು, ಅವನ ಹತ್ರ ಹೋಗೋದು. ಮತ್ತೆ ಹೊಳಿತಾ ಇಲ್ಲ, ಹೊಳಿತಾ ಇಲ್ಲ, ಹೊಳಿತಾ ಇಲ್ಲ. ಯಾಕೆ ಹೊಳಿತದೆ? ಸ್ವಚ್ಛ ಇಲ್ಲ. ಅದಕ್ಕಾಗಿ ಬಾಬಾ ಹತ್ರ ಹೋಗ್ಬೇಕಾದ್ರೆ ಬಾಬಾ ಹೇಳ್ತಾರೆ ಮಣಿ ಆಗ್ಬಿಟ್ಟು ಹೋಗ್ಬೇಕೇ ಹೊರತು, ಮಾಲೆಯಲ್ಲಿ ಮಣಿ ಇದ್ರು ಕೂಡ ಪ್ರತಿಯೊಂದು ಮಣಿ ಏನು ಇಂಡಿಪೆಂಡೆಂಟ್ ತಾನೆ? ಹೌದು. ಹಾಗೆ ಈಶ್ವರಿ ಸೇವೆಗೆ ನಾವು ಎಲ್ಲ ಈಶ್ವರಿ ಪರಿವಾರದವ್ರು ಇದ್ರೂ ಕೂಡ ನಾನು ಬೇರೆ, ಅವರು ಬೇರೆ. ನನ್ನ ಮತ್ತು ಅವರ ನಡುವೆ ಜೋಡಣೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅವ್ರ ಸಂಸ್ಕಾರ ಬೇರೆ, ನನ್ನ ಸಂಸ್ಕಾರ ಬೇರೆ. ಹೌದಲ್ವಾ? ಈಶ್ವರಿ ಪರಿವಾರದಲ್ಲೂ ನಾವು ಜೊತೆಯಲ್ಲಿ ಸೇವೆಯನ್ನು ಮಾಡ್ಬೇಕಾದ್ರೆ ಎಷ್ಟೋ ವಿಷಯದಲ್ಲಿ ಸಂಸ್ಕಾರ ಬೇರೆ ಇರ್ತದೋ ಇರಲ್ವೋ? ಇರುತ್ತೆ. ಆವಾಗ ನಾವು ಸಂಸ್ಕಾರದ ಬಗ್ಗೆ, ಬೇರೆ ಮಣಿಯ ಬಗ್ಗೆ ನಾನು ತಲೆ ಕೆಡ್ಸ್ಕೊಳ್ಬಾರ್ದು. ನಾನು ಯಾವ್ದ್ರ ಬಗ್ಗೆ ಗಮನ ಕೊಡ್ಬೇಕು? ನಾನು ಭಗವಂತ ನಾನೇನ್ ಮಾಡ್ಬೇಕು, ನನ್ನ ಭಾಗ್ಯ ಏನು, ನನ್ನ ಪಾತ್ರ ಏನು, ಅದರ ಕಡೆ ಮಾತ್ರ ನಾನು ಗಮನವನ್ನ ಕೊಡಬೇಕೇ ಹೊರತು ನನ್ನ ಜೊತೆಯಲ್ಲಿರುವಂತ ಈಶ್ವರಿ ಪರಿವಾರದವರ ಬೇರೆ ಆತ್ಮಗಳ ಪಾತ್ರದ ಬಗ್ಗೆ ನಾನೇನ್ ಮಾಡಬಾರ್ದು, ಗಮನ ಕೊಡಬಾರ್ದು. ಓಕೆ, ಅವರಿಗೆ ಸಹಯೋಗ ಬೇಕು, ಸಹಾಯ ಬೇಕು, ಮಾಡೋಣ. ಆದ್ರೆ ಅವರ ಕಡಿಮೆತನವನ್ನು ನಾನೇನ್ ಮಾಡಬಾರ್ದು, ನೋಡ್ಬಾರ್ದು. ಅಥವಾ ಅವ್ರು ಹಂಗ ಮಾಡ್ತಾರೆ ನಾನು ಮಾಡಿದ್ರೆ ಆಗತ್ತೆ ಅಂತ ಅದನ್ನ ಏನ್ ಮಾಡುದು, ಫಾಲೋ ಮಾಡ್ಬಾರ್ದು. ಫಾಲೋ ಫಾದರ್. ಯಾರನ್ನ ಫಾಲೋ ಮಾಡ್ಬೇಕು? ಬ್ರಹ್ಮ ಬಾಬಾ. ಹೀಗೆ ಎಷ್ಟು ಶುದ್ಧವಾಗಿ ಭಗವಂತನ ಮಡಿಲಲ್ಲಿದ್ದೀರೋ ಅದರ ಆಧಾರದಲ್ಲಿ ಭಗವಂತನ ಶಕ್ತಿ ಅದರ ಮೇಲೆ ಬಿದ್ದಾಗ, ಭಗವಂತನ ಗುಣಗಳು, ಆಸ್ತಿಗಳು ಪ್ರಕಾಶತೆ ಬಿದ್ದಾಗ ಅದು ಚೆನ್ನಾಗಿ ಏನಾಗ್ತಾ ಇದೆ ಅಂತೆ, ಹೊಳಿತಾ ಇರುತ್ತೆ. ಹೊಳಿತಾ ಇದೆ. ಅವ್ರ ಮುಖ ಹೆಂಗಿರ್ತದೆ? ಅರಳಿರ್ತದೆ. 1 ಕಿಲೋಮೀಟರ್ ಅಗಲಾಗಿರ್ತದೆ. ಖುಷಿ ಅಣ್ಣವರೇ ಇವತ್ತು ಯೋಗ ಚೆನ್ನಾಗಿತ್ತು, ಇವತ್ತು ಕ್ಲಾಸು ಚಂದ ಇತ್ತು. ಹಾಗೆ ನಾಗರತ್ನಕ್ಕವ್ರ ಹಂಗ ಮುಖ ಇರ್ತದೆ ಹೊರತು ಕಾರುಣ್ಯಕ್ಕವ್ರ ಹಂಗ ಮುಖ ಇರೋದಿಲ್ಲ. ಈಗಿಂದಾನೆ
ಸರಿನಾ? ಅದಕ್ಕಾಗಿ ಬಾಬಾ ಹೇಳ್ತಾರೆ ಖುಷಿಯಿಂದ ನಾವೇನ್ ಮಾಡ್ಬೇಕು, ಇರಬೇಕಾಗ್ತಾರೆ. ಹರೇಕ್ ಸಂತುಷ್ಟ ಮಣಿ ಕಿತನೆ ಬಾಪ್ ಕಿ ಪ್ಯಾರಿ, ಹರೇಕ್ ಕಿ ಪ್ಯಾರಿ ಅಪನಿ ಬಿ ಪ್ಯಾರಿ. ಪ್ರತಿಯೊಂದು ಸಂತುಷ್ಟ ಮಣಿಗಳು ಕೂಡ ಯಾರಿಗೆ ಪ್ರಿಯರಂತೆ? ಬಾಬನಿಗೆ ಪ್ರಿಯರಾಗ್ತಾರೆ. ಭಗವಂತನಿಗೆ ಪ್ರಿಯ, ಪ್ರತಿಯೊಬ್ಬರಿಗೂ ಪ್ರಿಯ, ತಮಗೆ ತಾನು ಪ್ರಿಯ. ಯಾಕೆ? ಅಷ್ಟೊಂದು ಸಂತುಷ್ಟ ಮಾಡಿ ಸಂಪೂರ್ಣವಾಗಿದೆ. ಅಷ್ಟು ಕ್ಲೀನ್ ಆಗಿದ್ದಾರೆ, ಸುಂದರವಾಗಿದ್ದಾರೆ, ಬಾಬಾ ಉಪಯೋಗ ಮಾಡ್ಕೊಳ್ತಿದ್ದಾರೆ ಅಲ್ವಾ? ಸ್ವಚ್ಛ ವಸ್ತು ಎಲ್ಲರಿಗೂ ಇಷ್ಟ ಆಗ್ತದಲ್ವಾ? ಹೌದು. ಆ? ಮಲಿನ ವಸ್ತು ಇಲ್ಲ. ಯಾರಿಗೂ ಇಷ್ಟ ಇಲ್ಲ. ಯಾರಿಗೂ ಇಷ್ಟ ಆಗೋದಿಲ್ಲ. ಅದಕ್ಕಾಗಿ ಎಷ್ಟು ಸ್ವಚ್ಛವಾಗಿರ್ತಾರೋ ಅಷ್ಟು ಬಾಬಾ ನಿಮ್ಮನ್ನೇನ್ ಮಾಡ್ತಾರೆ, ಉಪಯೋಗ ಮಾಡ್ತಿರ್ತಾರೆ. ಬರೀ ಉಪಯೋಗ ಮಾಡೋದಿಲ್ಲ, ಮಡಿಲಲ್ಲಿ ಇಟ್ಕೊಳ್ತಾರೆ, ಮುದ್ದು ಮಾಡ್ತಾ ಇರ್ತಾರೆ, ಪಾಲನೆ ಮಾಡ್ತಾ ಇರ್ತಾರೆ, ಆಹಾರ ಕೊಡ್ತಾ ಇರ್ತಾರೆ, ನಿಮ್ಮ ಹತ್ರ ಮಾತಾಡ್ತಿರ್ತಾರೆ, ನಿಮ್ ಜೊತೆಗೆ ಆಟ ಆಡ್ತಾ ಇರ್ತಾರೆ. ಯಾರೋ? ಬಾಬಾ. ಯಾಕೆ? ನನ್ನ ಮಗು ಅಲ್ವಾ, ನನ್ನ ಮಡಿಲಲ್ಲಿ ಇದೆಯಲ್ವಾ. ಒಂದು ಸಣ್ಣ ಮಗು ಇದ್ದಾಗ ಅಮ್ಮ ಏನ್ ಮಾಡ್ತಾರೆ ಮಗುವಿನ ಜೊತೆಗೆ? ಆಟ ಆಡ್ತಾರೆ. ತೊದಲು ಮಾತಾಡ್ತಾಳೆ ಅಲ್ವಾ? ಹ್ಮ್. ಇವ್ರಿಗೆ ಸರಿಯಾಗಿ ಮಾತಾಡ್ಲಿಕ್ಕೆ ಬರ್ತದೆ, ಆದ್ರೆ ತಾನು ಮಗು ಆಗ್ಬಿಟ್ಟು ಏನ್ ಮಾಡ್ತಾರೆ, ತೊದಲು ಮಾಡ್ತಾರೆ. ಮಗುವಿನ ಭಾಷೆಗೆ ತಾನು ಪರಿವರ್ತನೆ ಆಗ್ತಾಳೆ. ಅದು ಖುಷಿ ಕೊಡ್ತದೆ ಅಮ್ಮನಿಗೆ. ಪುಟ ಅಮ್ಮ ಹೇಳು, ಪುಟ ಅಪ್ಪ ಹೇಳು ಅಂತ ಏನ್ ಮಾಡುತ್ತೆ ಅಮ್ಮ, ಆ ಮಗುಗೆ ಶಿಕ್ಷಣ ಕೊಡುವನ್ನ ಪ್ರಯತ್ನವನ್ನ ಮಾಡ್ತಾರೆ. ಅದಕ್ಕಾಗಿ ಆ ಸಂತುಷ್ಟ ಮಣಿಗಳು ತಂದೆಗೆ ಯಾವಾಗ್ಲೂ ಕೂಡ ಏನಂತೆ, ಪ್ರಿಯರು. ಯಾಕೆ ತಂದೆಗೆ ಪ್ರಿಯರು ಹೇಳಿ ನೋಡೋಣ? ತಂದೆ ಆಜ್ಞೆನ ಪಾಲನೆ ಮಾಡ್ತಿರ್ತಾರೆ, ಸದಾ ಸ್ಮೃತಿಯಲ್ಲಿರ್ತಾರೆ. ಯಾಕಂದ್ರೆ ಸುಮ್ಮನೆ ಬಾಬನ ಮಡಿಲೇ ಕೂತ್ಕೊಂಡಿರ್ತಾನೆ, ತಂದೆಗೆ ಒಪೋಸಿಷನ್ ಮಾಡಲ್ವಂತೆ. ಇನ್ನೇನಾದ್ರು ಮಾಡ್ಕೊಳ, ಒಪೋಸಿಷನ್ ಇಲ್ವೇ ಇಲ್ಲ. ಸಂಪೂರ್ಣವಾಗಿ ಏನಾಗಿರ್ತಾರ, ಸಮರ್ಪಣೆ ಆಗಿರ್ತಾರೆ. ನೀನು ಕೊರಳಲ್ಲಾದ್ರೂ ಹಾಕೋ, ಕೈಯಲ್ಲಾದ್ರೂ ಹಾಕೋ. ಅಂತಹ ಮಣಿಗಳನ್ನ ಬಾಬಾ ಏನ್ ಮಾಡ್ತಾರಂತೆ, ಉಪಯೋಗ ಮಾಡ್ತಾರೆ. ಅವರನ್ನ ಹಿಡ್ಕೊಂಡ್ಬಿಟ್ಟು ಜಪ ಮಾಡ್ತಾರೆ. ಜಪ ಮಾಡೋದು ಅಂತಂದ್ರೆ ಇನ್ನು ಗುಣಗಾನ ಪ್ರತಿ ಸಮಯ ಅವರನ್ನ ಈಶ್ವರಿಯ ಸೇವೆಗೆ ಉಪಯೋಗ ಮಾಡ್ಕೊಳ್ತಾರೆ. ಅವ್ರು ಗುಣಗಾಯನ ಮಾಡೋದಲ್ಲ, ಪುನಃ 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 ಎಲ್ಲೋದನ್ನು ಕೂಡ ಅವ್ರನ್ನ ಏನ್ ಮಾಡ್ತಿರ್ತಾರೆ. ಉಪಯೋಗ. ನಾನು ನಮ್ಮನೆ ಹಿತ್ತಲಲ್ಲಿ ಹುಲ್ಲು ಕಡಿತಾ ಇದ್ರು, ಹುಲ್ಲು ತೆಗಿತಾ ಇದ್ರು, ಫೋನ್ ಬರ್ತದೆ ಯಾರ್ದೋ ಬಾಬನ್ ಮಕ್ಕಳದು, ಅಣ್ಣವ್ರೆ ಅದು ಹಾಗೆ ಇದೆ ಹಾಗೆ ಶುರು ಮಾಡ್ಕೊಳ್ತಾನೆ. ಓಕೆ, ನನ್ನ ಗಮನ ಹುಲ್ಲು ತೆಗೆಯೋದು ಕಡೆಗೆ ಇರ್ತದೋ ಅಲ್ಲಿ ಈಶ್ವರಿ ಸೇವೆ ಕಡೆಗೆ ಇರ್ತದೋ? ಸೇವೆ ಕಡೆ ಇರ್ತದೆ. ಹಂಗಾರೆ ಅದು ಖುಷಿ ಕೊಡ್ತಾ ಇರ್ತದಲ್ವಾ? ಕೆಲವೊಂದ್ಸಲ ರಾತ್ರಿ 11 ಗಂಟೆಗೂ ಫೋನ್ ಬಂದ್ಬಿಡ್ತದೆ, ಅಣ್ಣವ್ರೆ ಹಿಂಗಿದೆ ಅಂತ. ಅವಾಗ ಏನಾಗತ್ತೆ, ಅವಾಗಲೂ ಕೂಡ ಮಾಡ್ತಿರ್ತೀವಿ. ಇನ್ನು ಕೆಲವರು ಅಯ್ಯೋ ಬೆಳಗಿನ ಸಾಯಂಕಾಲದವರೆಗೆ ಇದ್ರು ಕಸ್ಟಮರೇ ಇಲ್ಲ, ಯಾರ್ದು ಫೋನು ಇಲ್ಲ, ಏನೂ ಇಲ್ಲ, ಎಂಥದ್ದು ಇಲ್ಲ. ಯಾಕೇನು ಬಾಬಾ ನಮ್ಮನ್ನು ಉಪಯೋಗನೇ ಮಾಡಿಲ್ಲ. ಮಾಡ್ತಲ್ಲ. ಯಾಕೆ? ಅಷ್ಟು ಕ್ಲೀನ್ ಆಗಿಲ್ಲ. ಇಲ್ಲ. ಮುಖ್ಯವಾಗಿ ಮಣಿ ಆಗಿಲ್ಲ. ಏನಾಗಿಲ್ಲ? ಮಣಿ. ಮಣಿ ಅಂತದ ಏನರ್ಥ? ಯಾವುದೇ ವೈಯಕ್ತಿಕ ಇಚ್ಛೆ ಆಸೆಗಳು ನಿಮಗೆ ಇರಕೂಡದು. ಆಸೆನೂ ಇರಬಾರ್ದು, ದುಃಖನೂ ಇರಬಾರ್ದು, ಬೇಡ ಅಂತಾನೂ ಇರಬಾರ್ದು, ಬೇಕು ಅಂತಾನೂ ಇರಬಾರ್ದು. ಇದು ಎರಡೂ ಇಲ್ದಿದ್ದಾಗ ಏನಾಗ್ತದೆ, ನಮ್ಮ ಜೀವನ ಬೇಕು ಬೇಡಗಳ ನಡುವೆ ಹೊಯ್ದಾಟ ಅಲ್ವಾ? ಬೇಕು ಅಂತಿದ್ರೂ ಕೂಡ ಮನಸ್ಸು ಮನೇಲಿ ಇರೋದಿಲ್ಲ, ಬೇಡ ಅಂತಂದ್ರೂ ಮನಸ್ಸು ಮನೆಯಲ್ಲಿ ಇರೋದಿಲ್ಲ. ಇದು ಎರಡೂ ನಿಮ್ಮಲ್ಲಿ ಇಲ್ದಿದ್ದಾಗ ಆಟೋಮೆಟಿಕಲಿ ನೀವೇನಾಗಿರ್ತೀರಿ, ಸಂತುಷ್ಟವಾಗಿ. ಸಂತುಷ್ಟತಾ ಸರ್ವಕೋ ಪ್ಯಾರಿ ಹೇ. ಸಂತುಷ್ಟತೆ ಏನಾಗ್ತದೆ, ಎಲ್ಲರಿಗೂ ಇಷ್ಟ ಆಗುತ್ತೆ. ಯಾವುದಲ್ಲಿ ಸಂತುಷ್ಟತೆ? ಡ್ರಾಮಾದ ಅನುಸಾರ ನನಗೇನು ಪಾತ್ರ ಸಿಕ್ಕಿದೆ, ನನಗೇನು ಶರೀರ ಸಿಕ್ಕಿದೆ, ನನಗೇನು ಸಂಸಾರ ಸಿಕ್ಕಿದೆ, ಅದೆಲ್ಲದಲ್ಲೂ ನಾವೇನಾಗಿರ್ಬೇಕಂತೆ, ಸಂತುಷ್ಟ. ಯಾವಾಗ ಸಂತುಷ್ಟ ಆಗಿರೋದಿಲ್ಲ ನಾವು? ಬೇರೆಯವ್ರಿಗೆ ಕಂಪ್ಯಾರಿಸನ್ ಮಾಡ್ತೀವಲ್ಲ ನಮ್ಮ ಜೊತೆಗೆ, ಪುರುಷಾರ್ಥದಲ್ಲಿ, ಸೇವೆಯಲ್ಲಿ, ಲೇವಲಲ್ಲಿ. ಅವ್ರು ನೋಡಿ ಎಷ್ಟು ಶ್ರೀಮಂತರು, ನಮಗೆ ಬಾಬಾ ಶ್ರೀಮಂತಿಕೆ ಕೊಡ್ಲೇ ಇಲ್ಲ. ಅವ್ರ ಮಕ್ಕಳು ನೋಡಿ ಎಷ್ಟು ಒಳ್ಳೆಯವರು ಅಲ್ವಾ, ನಮ್ಮ ಮಕ್ಕಳು ಒಳ್ಳೆಯವರು ಇಲ್ವೇ ಇಲ್ಲ. ಅವ್ರ ಶರೀರದ ಚರ್ಮ ನೋಡಿ ಬಾಬಾ ಎಷ್ಟು ಬೆಳ್ಳಗಿಟ್ಟಿದ್ದಾರೆ, ನನ್ನ ಚರ್ಮ ನೋಡಿ ಎಷ್ಟು ಕಪ್ಪಗಿಟ್ಟಿದ್ದಾರೆ. ಹೀಗೆ ನಾವೇನ್ ಮಾಡ್ತೇವಿ, ಯಾವ್ಯಾವುದೋ ವಿಷಯದಲ್ಲಿ ಏನ್ ಮಾಡ್ತಾ ಹೋಗ್ತೇವಿ, ಕಂಪ್ಯಾರಿಸನ್ ಮಾಡ್ತಾ ಹೋಗ್ತೀವಿ. ಬಾಬಾ ಹೇಳ್ತಾರೆ ನಿಮ್ಮದಕ್ಕೆ ನೀವು ಕಂಪ್ಯಾರಿಸನ್ ಮಾಡ್ತಾರೆ. ಓಕೆ, ಯಾರೊಬ್ರು ಯೋಗ ಚೆನ್ನಾಗಿ ಮಾಡ್ತಾರೆ, ಯಾರೊಬ್ರು ಧ್ಯಾನ ಚೆನ್ನಾಗಿ ಹೇಳ್ತಾರೆ, ಯಾರೊಬ್ರು ಧನ ಸಹಾಯ ಮಾಡ್ತಾರೆ, ಕೆಲವೊಬ್ರು ವಾಚಾ ಸೇವೆ ಮಾಡ್ತಾರೆ. ಯಾರ್ಯಾರಲ್ಲಿ ಏನೇನು ವಿಶೇಷತೆ ಇದೆ ಅದನ್ನು ಏನ್ ಮಾಡ್ಕೊಳ್ತಾ ಹೋಗಿ
ವೃದ್ಧಿ ಡಾಕ್ಟರ್ ಮಾಡಿ. ಇಂಜಿನಿಯರ್ ಆಗ್ಲಿಕ್ಕೆ ಆಗೋದಿಲ್ಲ, ಇಂಜಿನಿಯರ್ ಡಾಕ್ಟರ್ ಆಗ್ಲಿಕ್ಕೆ ಆಗೋದಿಲ್ಲ. ನಿಂದು ಇಂಜಿನಿಯರ್ ಪೋಸ್ಟ್ ನೀನ್ ಅದ್ರಲ್ಲಿ ಸಂಪಾದನೆ ಮಾಡಿ ಅಲ್ಲ, ನೀನ್ ಡಾಕ್ಟರ್ ಆದ್ರೆ ಅದನ್ನ ಸಂಪಾದನೆ ಮಾಡಿ ಎಲ್ಲ, ಬೇರೆದನ್ನ ಯಾಕೆ ನೋಡ್ತೀರಾ ನೀವು? ಹೌದು ತಾನೆ? ಅದಕ್ಕಾಗಿ ನಾಮದ ಅನುಸಾರ ನಿಮ್ಗೆ ಏನು ಪಾತ್ರ ಸಿಕ್ಕಿದ್ಯೋ, ಏನು ಸೇವೆ ಸಿಕ್ಕಿದ್ಯೋ, ಏನು ವಿಶೇಷತೆ ಇದೆಯೋ ಅದರಲ್ಲಿ ಏನು ಮಾಡ್ತಾ ಹೋಗಿ, ಮುಂದುವರ್ತಾ ಹೋಗಿ. ಈಗ ಯಾರೋ ಒಬ್ರು ಕಂಪ್ಯೂಟರ್ ಆಪರೇಟ್ ಮಾಡೋದಕ್ಕೆ ಬಾಬಾ ಉಪಯೋಗ ಮಾಡ್ತಾರೆ, ಅದರಲ್ಲಿ ಸಾಧನೆಯನ್ನ ಮಾಡಿ. ಯಾರೊಬ್ರು ಆಚಾರ ಸೇವೆ ಇದೆ, ಅವರು ಅದರಲ್ಲಿ ಮುಂದುವರಿಬೇಕು. ಹೀಗೆ ಯಾರ್ಯಾರಲ್ಲಿ ಬಾಬಾ ನಾಟಕದ ಅನುಸಾರ ವಿಶೇಷತೆಯನ್ನು ಕೊಟ್ಟಿದ್ದಾರೋ ಅದರ ಆಧಾರದಲ್ಲಿ ಅವ್ರೇನ್ ಮಾಡ್ಬೇಕು, ಯಜ್ಞದಲ್ಲಿ ಸೇವೆಯನ್ನ ಮಾಡ್ತಾ ಹೋಗ್ಬೇಕಾಗತ್ತೆ. ಅಂಥವ್ರು ಎಲ್ಲರಿಗೂ ಕೂಡ ಏನಾಗ್ತಾರಂತೆ, ಪ್ರಿಯರ ಪ್ರಿಯರಾಗ್ತಾರೆ. ಸಂತುಷ್ಟತಾ ಸದಾ ಸರ್ವ ಪ್ರಾಪ್ತಿ ಸಂಪನ್ನ ಹೇ. ಸಂತುಷ್ಟತೆ ನಿಮ್ಗೆ ಯಾವಾಗಲೂ ಎಲ್ಲ ಪ್ರಾಪ್ತಿ ಏನಾಗ್ತಾ ಇರ್ತದೆ, ಸಂಪನ್ನ ಆಗಿರುತ್ತೆ. ಅಂದ್ರೆ ಎಲ್ಲಾ ಪ್ರಾಪ್ತಿ ಸಿಗ್ತಾ ಇರ್ತದೆ ಅವರಿಗೆ. ಹ್ಮ್ ಸದಾ ಸರ್ವ ಪ್ರಾಪ್ತಿ ಸಂಪನ್ನರು ಅಂತಂದ್ರೆ ಏನು? ಏನ್ ಬೇಕೆಲ್ಲ ಸಿಗ್ತಾ ಇರುತ್ತೆ. ಚಾಪೆ ಮೇಲೆ ಅದು ಆರಾಮಾಗಿ ಮಲ್ಕೊಂಡಿರ್ತಾರೆ, ಮಂಚ ಸಿಕ್ಕಿದ್ರು ಕೂಡ ಅದರಲ್ಲೂ ಮಲ್ಕೊಂಡಿರ್ತಾರೆ, AC ಸಿಕ್ಕಿದ್ರು ಕೂಡ ಅವ್ರು ಖುಷಿಯಾಗಿರ್ತಾರೆ. ಯಾಕೆ? ಅಲ್ಲಿ ಶರೀರದ ಬಾಣ ಇಲ್ಲ. ಯಾಕಂದ್ರೆ ಅವರ ಸಂತುಷ್ಟತೆಗೆ ಆಧಾರ ಹೊರಗಡೆ ಪ್ರಪಂಚದಲ್ಲಿ ಸಿಗುವಂತ ವಸ್ತು, ವ್ಯಕ್ತಿ, ವಿಷಯ ಅಲ್ಲ. ಅವ್ರ ಸಂತುಷ್ಟತೆಗೆ ಆಧಾರ ಯಾವುದು? ಭಗವಂತನ ಪ್ರಾಪ್ತಿ. ಮಡಿಲಲ್ಲಿ ಕುತ್ಕೊಂಡಿದ್ದೀರಲ್ಲ, ಮಣಿಯಾಗಿ ಮಡಿಲಲ್ಲಿ ಕುತ್ಕೊಂಡಿದ್ದೀರ, ಭಗವಂತ ಏನು ಕೊಡ್ತಾ ಅದರಿಂದ ಸಂತುಷ್ಟರಾಗಿದ್ದಾರೆ. ನಿರಾಕಾರದಲ್ಲಿ ಆಂತರಿಕವಾಗಿ ಆತ್ಮಿಕವಾಗಿ ಸಪ್ತಗುಣಗಳಿಂದ ಅದರಿಂದ ಸಂತುಷ್ಟರಾಗಿದ್ದಾರೆ. ಹೊರತು ಶಾರೀರಿಕವಾಗಿ ನನಗೆ ಕಿರೀಟ ಹಾಕ್ಲಿಲ್ಲ, ನನಗೆ ಸನ್ಮಾನ ಮಾಡಲಿಲ್ಲ, ನನಗೆ ಗೌರವ ಕೊಡ್ಲಿಲ್ಲ, ನನಗೆ ಓಂ ಶಾಂತಿ ಹೇಳಲಿಲ್ಲ ಅಂತ ಅದರ ಕಡೆಗೆ ಆ ಇಚ್ಛೆಯನ್ನು ಇಟ್ಕೊಂಡು ಅವರು ಮುಂದಕ್ಕೆ ಹೋಗೋದಿಲ್ಲ. ಆದ್ಮೇಲೆ ಇವತ್ತು ನಿಮ್ಗೆ ಕಿರೀಟ ಹಾಕಿದವರು ನಾಳೆ ನಿಮ್ಮನ್ನ ಕಾಲೆಳೆಯುವಂತ ಸಾಧ್ಯತೆ ಇರುತ್ತೆ. ತುಂಬಾ ಇದೆ. ಬರೀ ಇರ್ತದಲ್ಲ, ತುಂಬಾ ಇರ್ತದೆ ಅಲ್ಲ. ಅದಕ್ಕೆ ಕಿರೀಟನೂ ಹಾಕೊಳ್ಬಾರ್ದು, ಕಾಲು ಇಳಿಸ್ಕೊಳ್ಬಾರ್ದು. ನಮ್ ಲೆವೆಲ್ ಏನಿದೆ ಆ ಲೆವೆಲ್ ಕರೆಕ್ಟ್ ಆಗಿ ನಾವು ಏರ್ಬೇಕಾಗ್ತದೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಆ ಆತ್ಮಗಳು ಸದಾ ಸರ್ವ ಪ್ರಾಪ್ತಿ ಸಂಪನ್ನರಾಗಿರ್ತಾರೆ. ಯಾಕಂದ್ರೆ ಎಲ್ಲಿ ಸಂತುಷ್ಟತೆ ಇದೆಯೋ ಅಲ್ಲಿ ಅಪ್ರಾಪ್ತ ಕೋಯಿ ವಸ್ತು ನಹಿ. ಏನ್ ಹೇಳ್ತಾರೆ ಬಾಬಾ? ಯಾವುದೇ ಅಪ್ರಾಪ್ತ ವಸ್ತು ಇರೋದಿಲ್ಲ ಅಂತ. ಇಷ್ಟು ಬಾಬಾರ ವರ್ಡ್ ಇಷ್ಟು ಸ್ಪಷ್ಟ ಅಂದ್ರೆ ವಸ್ತು ಹೇಳಿದ್ರು ಬಾಬಾ, ಶಕ್ತಿ ಅಂತ ಹೇಳಿಲ್ಲ. ಏನ್ ಹೇಳಿದ್ರು ಬಾಬಾ? ವಸ್ತು. ಅವ್ರು ಯಾವುದೇ ಅಪ್ರಾಪ್ತ ವಸ್ತು ಇಲ್ಲ ಅಂತಂದ್ರೆ ಏನು? ಅವರಿಗೆ ಪ್ರಪಂಚದಲ್ಲಿ ಯಾವುದೋ ಒಂದು ವಸ್ತು ಸಿಗೋದೇ ಎಲ್ಲಿ ನೋಡೋಣ, ಎಲ್ಲಿ ಹೇಳಿ ನೋಡೋಣ? ಈ ಸಾಕಾರ ಪ್ರಪಂಚದಲ್ಲಿ. ಹೌದಾ? ಆವಾಗ ಈ ಪ್ರಪಂಚದ ಯಾವುದೋ ಒಂದು ವಸ್ತು ಬೇಕು ಅಂತ ಅವರ ಮನಸ್ಸು ಹೋಗೋದಿಲ್ಲ. ಹೋಗೋದಿಲ್ಲ ಅಂತಂದ್ರೆ ಏನರ್ಥ? ಅದ್ರ ಬಗ್ಗೆ ಇಚ್ಛೆ ಇಲ್ಲ. ಯಾವುದೋ ನಾಲ್ಗೆ ಮೇಲೆ ಏನೋ ಹಣ್ಣು ತಿನ್ಬೇಕು, ರೊಟ್ಟಿ ಮಾಡ್ಕೊಂಡು ತಿನ್ಬೇಕು, ಕೇಕ್ ತಿನ್ಬೇಕು. ಅಯ್ಯೋ ಜನವರಿ ತಿಂಗಳಲ್ವಾ ಅಣ್ಣವ್ರೇ, ಏನ್ ಮಾಡ್ಬೇಕು ಜನವರಿ ತಿಂಗಳದಾಗ ತಕ್ಕ? ಯಾವ ಸೀಸನ್? ಅವರೆಕಾಳು ಸಾಂಬಾರು, ರಾಗಿ ಮುದ್ದೆ. ಓಕೆ, ಈಗ ಜನವರಿಯಲ್ಲಿ ಏನಾದ್ರೂ ಬೆಂಗಳೂರಿಗೆ ಹೋಗ್ಬಿಟ್ರೆ ಬೆಳಿಗ್ಗೆ ಉಪ್ಪಿಟ್ಟು ಅವರೆಕಾಳಿಂದೆ. ಓಕೆ, ಈ ಸಂಕ್ರಾಂತಿಗೆ ಹೋದಂತೂ ಮಧ್ಯಾಹ್ನ ಬೇಯಿಸ್ಬಿಟ್ಟು ಅವರೆಕಾಳೇ ಕೊಡ್ತಾರೆ. ಊಟಕ್ಕೂ ಅವರೆಕಾಳು ಸಾಂಬಾರೇ, ರೊಟ್ಟಿಗೂ ಅವರೆಕಾಳೆ, ಎಲ್ಲದಕ್ಕೂ ಕೂಡ ಏನ್ ಮಾಡ್ತಾರೆ? ಬೇಳೆ ಸಾಂಬಾರು, ಇದ್ಕನ್ ಬೇಳೆ ಸಾಂಬಾರು. ಅದನ್ನ ಹಾಕೊಂಡ್ಬಿಟ್ಟು ಗ್ಯಾಸ್ಟ್ರಿಕ್ ಇರೋ ತಿಂದ್ಬಿಟ್ರೆ ಒಳ್ಳೆ ಸ್ಥಿತಿ ಇರ್ತದೆ ಅಲ್ವಾ? ಸೀಸನ್ ಅಲ್ವಾ? ಅದಕ್ಕಾಗಿ ಬಾಬಾ ಏನ್ ಹೇಳ್ತಾರೆ, ಯಾವುದು ಆಹಾರ ತಿನ್ಬೇಕು ಅಂತಾನೋ, ಊರ್ ಸುತ್ತಬೇಕು ಅಂತಾನೋ, ಬಟ್ಟೆ ಹಾಕೊಳ್ಬೇಕು ಅಂತಾನೋ, ಯಾವುದೇ ಮನುಷ್ಯಾತ್ಮರವರನ್ನು ಹೊಗಳಬೇಕು ಅಂತ ಅಂದ್ರೆ ಈ ಸ್ಥೂಲ ಪ್ರಪಂಚದ ಯಾವುದೇ ವಿಷಯ, ವ್ಯಕ್ತಿ, ವಸ್ತು ಯಾವುದು ಬೇಕು ಅಂತ ಅವರಿಗೆ ಅನ್ಸೋದಿಲ್ಲ. ಹಾಗಂತ ಎಲ್ಲವನ್ನ ಬಿಟ್ಬಿಟ್ಟು ಅವ್ರು ಕಾಡಿಗೂ ಹೋಗೋದಿಲ್ಲ. ನಾಟಕದ ಅನುಸಾರ ಏನು ಸಿಕ್ಕಿದ್ಯೋ ಅದೆಲ್ಲ ಅವ್ರೇನಾಗಿರ್ತಾರೆ, ಸಂತುಷ್ಟವಾಗಿರ್ತಾರೆ. ಆ ಬಿಲ್ಡಿಂಗ್ ಬೇಕು, ಇದು ಬೇಕು, ಬಾಡಿಗೆ ಸೆಂಟರ್ ಬೇಡ, ಸ್ವಂತ ಸೆಂಟರ್ ಬೇಕು, ದೊಡ್ಡ ಬಿಲ್ಡಿಂಗ್ ಬೇಕು, ದೊಡ್ಡ ಮನೆ ಬೇಕು, ಇಂಡಿಪೆಂಡೆಂಟ್ ರೂಮ್ ಬೇಕು, ಚೆನ್ನಾಗಿರೋ ಮೊಬೈಲ್ ಬೇಕು. ಇದ್ಯಾವುದೇ ಇಚ್ಛೆಗಳು ಅವರ ಮನಸ್ಸಿನಲ್ಲಿ ಇರೋದಿಲ್ಲ, ಹತ್ರ ಬಂದು ಸುಳಿಯೋದಿಲ್ವಂತೆ. ಯಾಕೆ? ಅದ್ರ ಬಗ್ಗೆ ಇಚ್ಛೆ ಇಲ್ಲ. ನಿಮ್ಗಿಂತ ಚೆನ್ನಾಗಿ ನಿಮ್ಗೆ ಏನು ಬೇಕು ಅಂತ ನನಗೆ ಗೊತ್ತಿದೆ ಅಂತ ಹೇಳ್ತಾರೆ.
ಮಗುಗೆ ಏನ್ ಬೇಕು ಅಂತ ಮಗು ಗೊತ್ತಿರುತ್ತೋ, ಮಗು ನಮ್ಮನೆ ಗೊತ್ತಿರ್ತದೋ ಮಗು ಅಮ್ಮನ್ಗೆ ತಾಯಿ ಅಲ್ವಾ? ಯಾವಾಗ ಏನು ಕೊಡಬೇಕು ಬಿಡಬೇಕು ಅಂತ ನನಗೆ ಗೊತ್ತಿದೆ, ನಾನ್ ಕೊಟ್ಟಿರುವಷ್ಟು ತಿನ್ಕೊಂಡು ಸುಮ್ನೆ ಇರು ಬಿಟ್ರೆ ಮತ್ತೇನು ನನ್ನ ಹತ್ರ ಏನ್ ಮಾಡ್ಬೇಡ. ಹೇಳಬೇಡ. ಹಂಗಂದ್ರೆ ಬಾಸುಮತಿ ಅಕ್ಕಿಯಿಂದ ಪಲಾವ್ ಮಾಡಿಕೊಟ್ರು ಬಾಯಿ ಮುಚ್ಕೊಂಡು ತಿನ್ಬೇಕು, ರೇಷನ್ ಅಕ್ಕಿಯಿಂದ ಗಂಜಿ ಮಾಡಿಕೊಟ್ರು ಕೂಡ ಬಾಯಿ ಮುಚ್ಕೊಂಡು ತಿನ್ಬೇಕು. ಕುಡಿಯಬೇಕು. ಆದ್ರೆ ಸದಾಕಾಲ ಈಶ್ವರಿ ಸೇವೆಯಲ್ಲಿ ಏನಾಗಿರ್ಬೇಕು? ಬ್ಯುಸಿ ಆಗಿರ್ಬೇಕು. ಮಗ್ನರಾಗಿದ್ದು ಏನ್ ಮಾಡ್ಬೇಕು? ಸಂತುಷ್ಟತೆಯ ಅನುಭವವನ್ನು ಮಾಡ್ಬೇಕು. ಅದಕ್ಕಾಗಿ ಅವರಿಗೆ ಯಾವುದೇ ಅಪ್ರಾಪ್ತ ವಸ್ತು ಅಂತಂದ್ರೆ ವಸ್ತು ಬೇಕು ಅಂತ ಇಚ್ಛೆಯಿಂದ ಮನಬುದ್ಧಿ ತನ್ನ ಸೀಟನ್ನ ಬಿಟ್ಟು ಹೊರಗಡೆಗೆ ಹೋಗೋದಿಲ್ಲ. ಆದ್ಮೇಲೆ ಶಾರೀರಿಕವಾಗಿ ನಾವು ಪ್ರಪಂಚಕ್ಕೆ ಯಾವಾಗ ಹೋಗ್ತೀವಿ? ಹೊರಗಡೆಗೆ ಶಾರೀರಿಕವಾಗಿ ಹೊರಗಡೆ ಪ್ರಪಂಚಕ್ಕೆ ಯಾವಾಗ ಹೋಗ್ತೀವಿ? ಯಾವುದೋ ಒಂದು ಉದ್ದೇಶ ಇರುತ್ತೆ. ಹಾಲು ಬೇಕು, ತರಕಾರಿ ಬೇಕು, ದಿನಸಿ ಬೇಕು, ಬಟ್ಟೆ ಬೇಕು, ಯಾರ್ದೋ ಮದ್ವೆಗೆ ಹೋಗ್ಬೇಕು, ಹೌದು ತಾನೆ? ಏನೋ ಒಂದು ಉದ್ದೇಶ ಇಟ್ಬಿಡ್ತಾನೆ ಹೋಗ್ತೀವಿ. ಎಲ್ಲ ಹೌದು. ಮನ್ಲಿದ್ರೆ ಹೋಗೋದು ಹೋಗುತ್ತೆ. ಯಾಕೆ ಹೋಗ್ಬೇಕು? ಹೋಗ್ಬೇಕಾದ್ರೆ ಅನಿವಾರ್ಯತೆ ಇರೋದಿಲ್ಲ. ಹಾಗಿದ್ದೆ ನೀವು ಮನೇಲಿ ಇರ್ತೀರೋ ಊರು ಸುತ್ತಾ ಇರ್ತೀರೋ? ಆಗ ಮನೇಲಿ ಇರ್ತೀವಿ. ಮನಸ್ಸಿನಲ್ಲಿ ಕೇಳ್ಕೊಳ್ಳಿ, ಶಾರೀರಿಕವಾಗಲ್ಲ. ಯಾವ್ದ್ರಲ್ಲಿ ಕೇಳ್ಕೊಳ್ಬೇಕು? ಮನಸ್ಸಿನಲ್ಲಿ. ಮನಸ್ಸು ಯಾವಾಗ್ಲೂ ತಾಯಿಯ ಮಡಿಲಲ್ಲಿ, ಶಿವಬಾಬನ ಮಡಿಲಲ್ಲಿ ಇರ್ತದೋ ಅಥವಾ ಊರ್ ಸುತ್ತಾ ಇದ್ದೇವೆ. ಉಡ್ಸುತ್ತದೆ. ಅಂದ್ರೆ ಗೂಗಲ್ ನೋಡೋದು ಉಡ್ಸುತ್ತದೆ, ಯೂಟ್ಯೂಬ್ ನೋಡೋದು ಉಡ್ಸುತ್ತದೆ. ಮನಸ್ಸು ಮನೆಯಿಂದ ಹೊರಗಡೆ ಹೋಯ್ತು, ಅಮ್ಮನ ಮಡಿಲಿಂದ ಕೆಳಗಡೆ ಇಳಿತು ಅಂತಂದ್ರೆ ಏನರ್ಥ? ದುಃಖ ಇದಕ್ಕೆ ಊರು ಸುತ್ತುವಂಥದ್ದು ಮೂಡ್ ಇವಾಗ ಏನಾಗ್ಬಿಟ್ಟಿದೆ? ಬಂದಿದೆ. ಅಂದ್ರೆ ಅಮ್ಮನ ಆಹಾರ ಇಷ್ಟ ಆಗ್ತಾ ಇಲ್ಲ. ಅದಕ್ಕೆ ಎಲ್ಲಿ ಹೋಗ್ತಾ ಇದೆ ಅದು? ಮೂರ್ಸುತ್ತದೆ. ಹೋಟೆಲ್ ಊಟ ತಿನ್ಲಿಕ್ಕೆ ಹೊರಗಡೆಗೆ ಹೋಗಿದೆ. ಹೊರಟಿದೆ ಅಂತ ಅರ್ಥ. ಸಂತುಷ್ಟ ಆತ್ಮ ಮೇ ಸಂತುಷ್ಟತಾ ಕಾ ನ್ಯಾಚುರಲ್ ನೇಚರ್ ಹೇ. ಯಾರು ಸಂತುಷ್ಟರಾಗಿರ್ತಾರೋ ಪ್ರತಿಯೊಂದು ಕರ್ಮದಲ್ಲೂ ಕೂಡ ಅವ್ರು ಏನಾಗಿರ್ತಾರೆ? ಅವರ ನೇಚರ್ ಗುಣನೇ ಏನಾಗಿರ್ತದೆ? ಸಂತುಷ್ಟ. ಅವರು ಒಂದೇ ವಿಷಯ ಹೇಳ್ತಾರೆ, ಬಾಬಾ ಹೊರಗಡೆದು ಏನಾದ್ರೂ ಇಲ್ಲಪ್ಪ, ಒಳಗಡೆಯಿಂದ ಈಶ್ವರಿ ಸೇವೆ ಆಗ್ಬಿಟ್ಟು ನಾನೇನಾಗಿರ್ಬೇಕು? ಸಂತುಷ್ಟ ಆಗ ನಾನು ಎಷ್ಟೋ ಕಡೆ ಸೇವೆಗೆ ಹೋದಾಗ ಬಾಬಾ ಅಂತ ಹೇಳುದು ಅಷ್ಟೇನೆ, ಬಾಬಾ ಬೇಕಾದ್ರೆ ಬಸ್ಸಲ್ಲಿ ನಿಂತ್ಕೊಂಡು ಹೋಗ್ಲಿ, ಏನ್ ತೊಂದರೆ ಇಲ್ಲ, ಊಟ ತಿಂಡಿ ಕಡಿಮೆ ಸಿಗ್ಲಿ, ನನಗೇನ್ ತೊಂದರೆ ಇಲ್ಲ. ಅದು ಎಲ್ಲಿ ಸೇವೆಗಂತ ಕಳಿಸ್ತೀಯಲ್ಲ, ಅಲ್ಲಿ ಸೇವೆ ತೆಗೆದುಕೊಂಡಿರುವಂತ ಆತ್ಮಗಳು ಏನಾಗಿರ್ಬೇಕು? ಸಂತುಷ್ಟ ಖುಷಿಯಾಗಿರ್ಬೇಕು. ಓಕೆ, ಇವತ್ತು ಹೊಗಳ್ಬಿಟ್ಟು ನಾಳೆ ಬೇಕಾದ್ರೆ ತೆಗಳಲಿ, ಅದು ಆಮೇಲಿನ ಪ್ರಶ್ನೆ. ಆ ಸಮಯದಲ್ಲಾದ್ರೂ ಕೂಡ ಅವ್ರೇನಾಗಿರ್ಬೇಕು? ಆ ಒಂದು ಖುಷಿಯಾಗಿ. ಆ ಒಂದು ಆನಂದ, ಸಂತೃಪ್ತತೆ, ನನ್ನ ಮೂಲಕ ಅವರಿಗೆ ಜ್ಞಾನದ ಮೂಲಕದಿಂದ ಶಕ್ತಿಯಿಂದ ಏನಾದ್ರೂ ಒಂದು ನೀವೇನ್ ಮಾಡ್ಬೇಕು? ತುಂಬಿಸ್ಬಿಡ್ಬೇಕು. ಈ ಆಂಧ್ರ ಕಡೆಗೆ ಮೊದಲು ಕೊರೋನಾಕ್ಕಿಂತ ಮೊದಲು ಹೋಗಿ 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 ಪ್ರಾಕ್ಟೀಸ್ ಆಗಿತ್ತಲ್ವಾ? ಅಲ್ಲಿ ಹೋದ್ ಏನು ಮಾಡ್ತಿದ್ರು ಗೊತ್ತುಂಟ? ನಾನು ನಿಂತ್ಕೊಂಡ ತಕ್ಷಣದಲ್ಲಿ ದೃಷ್ಟಿ ಕೊಡಿ, ದೃಷ್ಟಿ ಕೊಡಿ, ದೃಷ್ಟಿ ಕೊಡಿ, ದೃಷ್ಟಿ ಕೊಡಿ, ನಿಂತ್ಕೊಂಡ್ಬಿಟ್ರೆ ಕ್ಯೂ ನಿಂತು ಬಿಡೋದು. ಸರಿನಾ? ಕ್ಯೂನಲ್ಲಿ ಏನಾಗ್ತದೆ? ಒಂದೊಂದ್ ಸೆಕೆಂಡ್ ಮಾಡ್ತಾರೆ, ಒಬ್ಬರು ನೋಡ್ಕೊಂಬ ಇನ್ನೊಬ್ರು, ಒಬ್ಬರು ನೋಡ್ಬಿಟ್ಟು ಇನ್ನೊಬ್ರು, ಒಬ್ಬರು ನೋಡ್ಬಿಟ್ಟು ಇನ್ನೊಬ್ರು, ಏನ್ ಮಾಡೋದು? ಎಲ್ಲರೂ ಬಂದ್ಬಿಡ್ತಾರೆ. ಕ್ಯೂನಲ್ಲಿ ನಿಂತ್ಕೊಂಡ್ಬಿಡೋದು. ದೃಷ್ಟಿ ಕೊಡಿ, ದೃಷ್ಟಿ ಕೊಡಿ, ದೃಷ್ಟಿ ಕೊಡಿ, ದೃಷ್ಟಿ ಕೊಡಿ. ಓಕೆ, ಕೆಲವೊಂದ್ಸಲ ಏನಾಗತ್ತಿತ್ತು ಗೊತ್ತಾ? ಬೇರೆ ಎಲ್ಲೋ ಸೆಂಟರ್ನಲ್ಲಿ ಪ್ರೋಗ್ರಾಮ್ ಮುಗಿಸ್ಕೊಂಡು ಬರ್ತಿದ್ವಿ, ರಾತ್ರಿ ಬಸ್ ಹತ್ತು ಬಿಟ್ಟು ಬೆಳಿಗ್ಗೆ ಬರ್ತಿದ್ವಿ, ಒಳ್ಳೆ ನಿದ್ರೆ ಇಳಿತಾ ಇರ್ತದೆ. ಸರಿನಾ? ಆವಾಗ ಅಲ್ಲಿ ಯಾರೋ ಮಾತೆಯವರು ಬಂದು ಕುಂತಿರ್ತಾರೆ, ಬಾಬಾ ಅಣ್ಣವ್ರೆ ಏನು ನಮ್ಮ ಮನೇಲಿ ಇದೆಯಲ್ಲ, ಸಾಯಂಕಾಲ ನಮ್ಮ ಮನೆಯವರೆಲ್ಲ ಇರ್ತಾರೆ, ನಾನು ಸಾಯಂಕಾಲ ಕ್ಲಾಸಿಗೆ ಇರ್ಲಿಕ್ಕೆ ಆಗೋದಿಲ್ಲ, ನನ್ಗೆ ಸ್ವಲ್ಪ ದೃಷ್ಟಿ ಕೊಡ್ತೀರಾ ಅಂತ ಕಾಯ್ತಾ ಇರ್ತಾರೆ. ಅವಾಗ ನಮ್ಗೆ ನಿದ್ರೆ ಬರುತ್ತಾ ಹೇಳಿ ನೋಡೋಣ? ಸುಸ್ತು ಅಂತ ಇಲ್ಲ. ಇಲ್ಲ. ಅವಾಗ ಏನ್ ಮಾಡ್ಬೇಕಾಯ್ತು? ಆಯ್ತು ಪಾಪ ಬಂದಂದಲ್ಲಿದ್ದಾರೆ, ಕಾಯ್ಕೊಂಡಿದ್ದಾರೆ, ನೀವು 2 ತಿಂಗಳ ಹಿಂದೆ ಬಂದಿದ್ರಿ, ಇವ್ ಮೊನ್ನೆ ಬಂದಿರ್ಲಿಲ್ಲ, ದೃಷ್ಟಿ ಕೊಡಿ. ಆವಾಗ ಈ ಝೂಮ್ ಎಲ್ಲ ಇರ್ಲಿಲ್ವಲ್ಲ, ಸರಿನಾ? ಅವರು ಬಂದ್ಬಿಟ್ಟು ಏನ್ ಮಾಡ್ತ ಕೇಳಿದಾಗ ನಮ್ಮ ವೈಯಕ್ತಿಕ ವಿಶ್ರಾಂತಿಗಿಂತ ಅವ್ರ ಕಷ್ಟ ಏನಾಗೋದಿಲ್ಲ, ನೋಡ್ಲಿಕ್ಕೆ ಆಗೋದಿಲ್ಲ. ಅವಾಗ ಏನ್ ಮಾಡ್ಬೇಕಾಯ್ತು? ದೃಷ್ಟಿ ಆ ಕೊಡ್ಲೇಬೇಕಾಯ್ತು. ದೃಷ್ಟಿ ಕೊಟ್ಟಾಗ ನಮ್ಮನ್ನು ಉಪಯೋಗ ಮಾಡ್ಕೊಂಡಾಗ ಎಷ್ಟು ಖುಷಿ ಆಗ್ತದೆ ಗೊತ್ತಾ? ಯಾಕಂದ್ರೆ ಒಂದು ಆತ್ಮ ಏನಾಯ್ತು? ಸಂತೃಪ್ತವಾಯ್ತಲ್ವಾ? ಅದಕ್ಕಾಗಿ ಬಾಬಾ ನನ್ನ ಏನ್ ಮಾಡಿದ್ರು? ಉಪಯೋಗ ಮಾಡ್ಕೊಂಡು. ನನಗೆ ನಿದ್ರೆ ಬರ್ತಾ ಇದೆ, ತಲೆನೋವು ಬರ್ತಾ ಇದೆ ಹೇಳೋದಕ್ಕಿಂತ ಅವರನ್ನ ಒಳ್ಳೆ ಕಾರ್ಯಕ್ಕೋಸ್ಕರ ನನ್ನನ್ನು ಉಪಯೋಗ ಮಾಡ್ಕೊಂಡಲ್ಲ ಅಂತ ಆ ಸಂತೃಪ್ತ ಭಾವ ನಮ್ಮಲ್ಲಿ ಇರ್ತದೆ. ಅದಕ್ಕೆ ಬಾಬಾ ಹೇಳ್ತಾರೆ, ಆ ಸಂತುಷ್ಟತೆ ಹೇಳುವಂಥದ್ದು ಆ ಆತ್ಮನ ನ್ಯಾಚುರಲ್ ನೇಚರ್ ಆಗಿರ್ತದೆ. ಯಾಕೆ? ಯಾಕೆ? ಅದ್ರ ಸಂಸ್ಕಾರನೇ ಅದು. ಯಾಕಂದ್ರೆ ಮಣಿಯಾಗಿರುವಂತ ಕಾರಣದಿಂದ ಪುನಃ 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 ಭಗವಂತ ಆ ಮಗುವನ್ನ
ತನ್ನ ಇಷ್ಟದ ಅನುಸಾರ ಆ ಸ್ಥಳಕ್ಕೆ ಕರೆದುಕೊಂಡು ಹೋಗಿ ತಾನು ಯಾವ ರೀತಿ ಇಷ್ಟ ಪಡ್ತೇನೋ ಹಾಗೆ ಅವರನ್ನು ಉಪಯೋಗ ಮಾಡ್ತಿರ್ತಾರೆ. ಮಾಡ್ತಾ ಇರುವಂತ ಕಾರಣದಿಂದ ಆ ಮಗು ಸದಾ ಹೇಗಿರ್ತದೆ, ಖುಷಿಯಾಗಿ ಸಂತುಷ್ಟವಾಗಿರ್ತದೆ. ಅದಕ್ಕೆ ಒಂದು ಉದಾಹರಣೆ ಇದೆ, ತುಂಬಾ ಸಲ ನೀವು ಕೇಳಿದ್ದೀರಾ. ಒಂದ್ಸಲ ಪ್ರಕಾಶ್ ಮಣಿ ದಾದಿ ಎಲ್ಲೋ ಕಾರ್ಯಕ್ರಮ ಮುಗಿಸ್ಕೊಂಡು ಬಂದಿದ್ರಂತೆ, 1 ವಾರ 15 ದಿನ ಆಗಿದೆ. ಓಕೆ, ಬಾಬಾ ಹತ್ರ ಬಂದ ತಕ್ಷಣ ಬಾಬಾ ಹೇಳಿದ್ರಂತೆ, ಮಗು 1 ಗಂಟೆ ಟ್ರೈನ್ ಇದೆ, ಸೇವೆಗೆ ಹೊರಡು. ತಕ್ಷಣ ದಾದಿ ಏನ್ ಮಾಡಿದ್ರು, ಓಕೆ ಅಂತ ಹೊರಟು ಬಿಟ್ರು. ಅದೇ ಬೆಳಿಗ್ಗೆ ಒಂದು ಮಾತಿಗೆ ಹೇಳಿದ್ರಂತೆ ಬಾಬಾ, ಏನಂತ, ಇವತ್ತು ಸಾಯಂಕಾಲ ಟ್ರೈನಿಗೆ ಸೇವೆಗೆ ಹೋಗ್ಬೇಕು ಅಂತ. ಇಲ್ಲ ಬಾಬಾ, ಬಟ್ಟೆ ಎಲ್ಲ ನೆನೆಸಿಟ್ಟು ಬಿಟ್ಟಿದ್ದೇನೆ, ಬಟ್ಟೆ ಎಲ್ಲ ಒಣಗಿಸ್ಬಿಟ್ಟು ಇಸ್ತ್ರಿ ಹಾಕ್ಬಿಟ್ಟು ಏನ್ ಮಾಡ್ತೇನೆ, ಆಮೇಲೆ ಸೇವೆಗೆ ಹೋಗ್ತೇನೆ. ಮರುದಿನ ಬಂದ್ರೆ ಬಾಬಾ ಅಂತ ಹೇಳ್ದಂತೆ, ಬಾಬಾ ನಾನು ಸೇವೆಗೆ ರೆಡಿ ಇದ್ದೇನೆ. ಬಾಬಾ ಹೇಳಿದ್ರೆ ಸೇವೆ ಮುಗಿದೋಯ್ತು. ಪಾಸ್ ಆದವ್ರು ಯಾರು? ಪಾಸ್ ಆದವ್ರು ಯಾರು? ಮೊದಲು ದಾದಿ. ದಾದಿ ಅಲ್ವಾ, ಪ್ರಕಾಶ್ ಮಣಿ ದಾದಿ. ಅದಕ್ಕಾಗಿ ಅವ್ರ ಮುಖ ಯಾವಾಗ್ಲೂ ಕೂಡ ಹೇಗಿರ್ತಿತ್ತು, ಮಂದಸ್ಮಿತತೆ, ಮುಗುಳ್ ನಗು ಸ್ಪಷ್ಟವಾಗಿ ಕಾಣ್ತಿತ್ತಲ್ವಾ. ಇಲ್ಲ ಬಾಬಾ, ನಾನು ಸೇವೆ ಹೋಗ್ಬಿಟ್ಟು 15 ದಿನ ಆಯ್ತು, ಸುಸ್ತಾಯ್ತು, ನಾನು ಹೋಗೋದಿಲ್ಲ ಅಂತ ಅವ್ರೇನ್ ಮಾಡಿಲ್ಲ, ಹೇಳಲಿಲ್ಲ. ಅದಕ್ಕಾಗಿ ಯಾವಾಗ್ಲೂ ಕೂಡ ಈಶ್ವರಿ ಸೇವೆಗೆ ನಾವೇನ್ ಮಾಡಬೇಕು, ಎವರ್ ರೆಡಿ. ನಮಗೆ ಯಾವಾಗ್ಲೂ ಸುಸ್ತು, ಆಕಳಿಕೆ, ನಿದ್ರೆ ಆಗ್ಬಾರ್ದು, ಬರಕೂಡದು. संतुष्टता की शक्ति स्वतः और सहज चारों ओर वायुमंडल फैलाती है. ಸಂತುಷ್ಟದ ಶಕ್ತಿ ಏನ್ ಮಾಡ್ತದೆ, ಸಹಜವಾಗಿ 4 ಕಡೆ ವಾಯುಮಂಡಲ ನಿರ್ಮಾಣ ಮಾಡ್ತದೆ. ಯಾವ ವಾಯುಮಂಡಲ? 4 ಕಡೆ. ಯಾವ ವಾಯುಮಂಡಲ? ಸಂತುಷ್ಟತೆ ವಾಯುಮಂಡಲ ಅಲ್ವಾ. ಓಕೆ, ಒಗ್ಗರಣೆ ಹಾಕಿದರೆ ಮೆಣಸಿನಕಾಯಿಯಿಂದ ಏನು ವಾಯುಮಂಡಲ ಬರ್ತದೆ? ಮೆಣಸಿನಕಾಯಿ, ಘಾಟು, ಖಾರ. ಸರಿ, ಓಕೆ. ಶಾವಿಗೆ ಪಾಯಸ ಮಾಡ್ತಿದ್ದೀರಿ, ಯಾವ ವಾಯುಮಂಡಲ ಬರ್ತದೆ? ಏಲಕ್ಕಿ ಪಾಯಸ. ಏಲಕ್ಕಿ, ತುಪ್ಪ, ಹಾಲು ಅಲ್ವಾ. ಸರಿ, ಹಲಸಿನ ಹಣ್ಣು ಕಟ್ ಮಾಡಿದಿರಿ, ಯಾವ ವಾಯುಮಂಡಲ ಬರ್ತದೆ? ಹಲಸಿನ ಹಣ್ಣು. ಹೌದು ತಾನೆ. ಹಾಗಿದ್ರೆ ಇದೆಲ್ಲ ವಾಯುಮಂಡಲ ಆಗ್ಬೇಕಂದ್ರೆ ಹಲಸಿನ ಹಣ್ಣು ಕಾಣ್ಬೇಕಾ? ಇಲ್ಲ. ಪಾಯಸ ಕಾಣ್ಬೇಕಾ? ಇಲ್ಲ. ಇಲ್ಲ ತಾನೆ. ಅಂದ್ರೆ ಅದರಲ್ಲಿರುವಂತ ಶಕ್ತಿ ಏನಾಗ್ತದೆ, ವಾಯುಮಂಡಲದಲ್ಲಿ ಚಾರ್ಜ್ ಆಗ್ತದೆ. ಹಾಗೆ ಸಂತುಷ್ಟರಾದಾಗ ಏನಾಗ್ತದೆ, ಅದೇ ವಾಯುಮಂಡಲ ರೆಡಿ ಆಗ್ತದೆ. ಅಂದ್ರೆ ಆ ವಾಯುವಿನ ಮೇಲೆ, ಗಾಳಿಯ ಮೇಲೆ ಸಂತುಷ್ಟತೆ ಶಕ್ತಿ ಹೋಗ್ಬಿಟ್ಟು ಏನಾಗ್ತದೆ, ಚಾರ್ಜ್. ಅವಾಗ ಅದೇ ವಾಯುವನ್ನ ಬೇರೆಯವರು ಉಸಿರಾಡಿದಾಗ, ಅವರು ಶರೀರ ತಲುಪಿದಾಗ ಅವರಿಗೆ ಈಶ್ವರೀಯ ಸಂದೇಶ ಸಿಗ್ತದೋ ಸಿಗಲ್ವೋ? ಸಿಗುತ್ತೆ. ಅವಾಗ ಸಹಜವಾಗಿ ಈಶ್ವರನ ಪ್ರತ್ಯಕ್ಷ ಮಾಡೋದು ಏನಾಗ್ಬಿಡ್ತದೆ, ಈಸಿ ಆಗುತ್ತೆ, ಸಹಜವಾಗ್ಬಿಡ್ತದೆ, ಈಸಿ ಆಗಿಬಿಡುತ್ತೆ ಅಲ್ವಾ. ಅದಕ್ಕಾಗಿ ಸಂತುಷ್ಟ, ಇವಾಗ ನಿಮಗೆ ಸಂತುಷ್ಟತೆ ಇಲ್ಲ, ಏನಿಲ್ಲ, ಸಂತುಷ್ಟತೆ ಇಲ್ಲ. ಯಾವ ರೀತಿ? ಯಾವುದೇ ಇಚ್ಛೆಗಳು ನೆರವೇರ್ತಾ ಇಲ್ಲ. ಯಾಕೆ ಸಂತುಷ್ಟತೆ ಇಲ್ಲ ಅಂದ್ರೆ, ಇವಾಗ ನಾಗರಾಜ್ ತಕ್ಕೋರು ಹೇಳ್ತಾ ಏನಂತ, ಅಣ್ಣವ್ರ ಮೊದಲು ನನಗೆ ಹೇಳಲೇ ಇಲ್ಲ, ತಕ್ಷಣದಲ್ಲಿ ಕ್ಲಾಸ್ ಮಾಡು ಅಂತ ಹೇಳ್ಬಿಟ್ರು. ಯಾಕೆ ಹಿಂಗೆ ಹೇಳಿದ್ರು ಅಂತ ಒಳಗಡೆ ಅಣ್ಣವ್ರಿಗೆ ಬೈಕೊಂಡು ಏನ್ ಮಾಡೋದು, ಮುರಳಿ ಕ್ಲಾಸ್ ಮಾಡೋದು. ಆವಾಗ ಅದು ವಾಯುಮಂಡಲ ರೆಡಿ ಆಗ್ತದೋ ಆಗಲ್ವೋ? ಆಗಲ್ಲ. ಒಂದ್ ಕಡೆ ನಿದ್ರೆ ಬರ್ತಾ ಇರ್ತದೆ. ಏನ್ ಬರ್ತಾ ಇರ್ತದೆ? ನಿದ್ರೆ ಬರ್ತಾ ಇರ್ತದೆ. ಈಗ ಹೋಗ್ಬಿಟ್ಟು ಮಲ್ಕೊಳ್ಬೇಕು ಅಂತ ಅನಿಸ್ತಾ ಇರ್ತದೆ, ಸರಿನಾ? ಆವಾಗ ಯೋಗೇಶ್ ಅಣ್ಣ ಕ್ಲಾಸ್ ಅಪ್ಲೋಡ್ ಮಾಡಿ ಅಂತ ಹೇಳ್ಬಿಡ್ತಾ. ಅವಾಗ ಏನಾಗ್ತದೆ, ಏನಾಗ್ತದೆ? ನಾ ಖುಷಿಯಾಗಿ ಮಾಡ್ತೀನಿ ನಾನು ಆತರ ಹಾಗೆ ಹೇಳ್ದಾಗ. ಯಾರು ನೀವು ಮಾಡ್ತೀರಂತ ನಾನು ಹೇಳಿಲ್ಲ, ನಾನಿಲ್ಲಿ ನಾಗರಾಜ್ ತಕ್ಕದ ಹೆಸರು ಹೇಳಿಲ್ಲ ಇವಾಗ, ಸರಿನಾ? ಆವಾಗ ಏನಾಗ್ತದೆ, ವಾಯುಮಂಡಲ ಹಿಂಗಿದೆ, ಆಸಕ್ತಿ ಇಲ್ಲ. ಯೋಗೇಶನನ್ನು ಬೈಕೊಂಡು ಏನ್ ಮಾಡ್ತಾರೆ, ಕ್ಲಾಸನ್ನ ಅಪ್ಲೋಡ್ ಮಾಡಿದಾಗ ಆ ಕ್ಲಾಸನ್ನ, ನೀವು ಬೈಕೊಂಡು ಅಪ್ಲೋಡ್ ಮಾಡಿರುವಂತ ಕ್ಲಾಸನ್ನ ಆತ್ಮಗಳು ಕೇಳಿದಾಗ ಅವರಿಗೆ ಭಗವಂತನ ಪ್ರತ್ಯಕ್ಷತೆ ಆಗ್ತದೆ, ಆಗಲ್ಲ ಅಲ್ವಾ? ಅಂದ್ರೆ ಅಡಿಗೆ ಮಾಡ್ಬೇಕಾದ್ರೆ ಎಲ್ಲರೂ ಕೂಡ ಸೇರ್ಬಿಟ್ಟು ಮಾಡ್ಬೇಕು ತಾನೆ, ಒಳ್ಳೆ ಉದ್ದೇಶದಿಂದ ಮಾಡ್ಬೇಕು ತಾನೆ. ಹಾಗೆ ಇಲ್ಲೂ ಕೂಡ ಬಾಬಾ ಏನ್ ಹೇಳ್ತಾರೆ, ಸಂತುಷ್ಟತೆ ಹೇಳೋದು, ಆತ್ಮಗಳ ಸಂತುಷ್ಟತೆ ವಾಯುಮಂಡಲವನ್ನ ನಿರ್ಮಾಣ ಮಾಡತ್ತೆ. ಅದರಿಂದ ಭಗವಂತನ ಪ್ರತ್ಯಕ್ಷತೆ ಸಹಜವಾಗಿ ಆಗ್ತಾ ಇರ್ತದೆ. ಉನ್ಕಾ ಚೆಹರಾ, ಉನ್ಕೆ ನಯನ್ ವಾಯುಮಂಡಲ್ ಮೇ ಬಿ ಸಂತುಷ್ಟತಾ ಕಿ ಲಹರ್ ಫೈಲಾತೆ ಹೇ. ಅವರ ಮುಖ, ಅವರ ಕಣ್ಣು ವಾಯುಮಂಡಲದಲ್ಲೂ ಕೂಡ ಏನ್ ಮಾಡ್ತದೆ, ಸಂತುಷ್ಟತೆಯ ಅಲೆಯನ್ನ ಹಡಿಸತ್ತೆ. ಈ ಪ್ರಕಾಶ್ ಮಣಿ ದಾದಿಯವರನ್ನ ನೋಡಬಹುದು ಸಾಕಾರದಲ್ಲಿ.
ಅವ್ರ ಸ್ಟೇಜಲ್ಲಿ ಬಂದ ತಕ್ಷಣದಲ್ಲಿ ಅವರ ಆ ಮಗುಳು ನಗು ಏನಾಗ್ತಿತ್ತು, ಪೂರ್ತಿ ಒಂದು ಸಲ ಡೈಮಂಡ್ ಹಾಲ್ ಏನಾಗ್ತಿತ್ತು, ಜೋರಾಗಿ ಚಪ್ಪಾಳೆ ಬಂದ್ರು ಅಂದ ತಕ್ಷಣದಲ್ಲಿ ಏನಾಗ್ಬಿಡ್ತದೆ, ವೈಬ್ರೇಷನ್ ಚೇಂಜ್ ಅಲ್ವಾ. ಹಾಗೆ ಅವರ ಮುಖದಿಂದ, ಅವರ ಕಣ್ಣಿನಿಂದ ಸದಾಕಾಲ ಸಂತುಷ್ಟತೆ ಏನಾಗ್ತಾ ಇರ್ತದೆ, ಅಲೆಗಳು ಅವ್ರಿಗೂ ಕಂಡು ಬರುತ್ತೆ, ಬೇರೆಯವ್ರಿಗೂ ಕೂಡ ಕಂಡು ಬರ್ತಾರೆ. ಅಂದ್ರೆ ಈಗ ಚೆನ್ನಾಗಿ ಬ್ಯೂಟಿ ಪಾರ್ಲರಿಗೆ ಹೋಗಿ ಶೃಂಗಾರ ಮಾಡ್ಕೊಂಡು ಬಂದಿರುವಂತ ವ್ಯಕ್ತಿಗಳು ಹೊರಗಡೆ ಪ್ರಪಂಚಕ್ಕೆ ಬಂದಾಗ ಹೆಂಗಿರ್ತದೆ, ಚಂದ ಕಾಣಿಸ್ತಾ ಇರ್ತಾರೆ. ಏನು ಶರೀರ ಕಣ್ಣು, ಮೂಗು, ಕಿವಿ, ಮುಖ ಎಲ್ಲ ಚೆನ್ನಾಗಿ ಫಳ 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 ಅಂತ ಹೊಳಿತಾ ಇರ್ತದೆ. ಯಾವಾಗ ಮೇಕಪ್ ಮಾಡ್ಕೊಂಡು ಹೋಗಲ್ಲ. ಆ ಬ್ಯೂಟಿಷಿಯನ್ ಸರಿಯಾಗಿ ಮೇಕಪ್ ಮಾಡಿದಾಗ, ಇವ್ರು ಅದನ್ನ ಇಟ್ಕೊಂಡಾಗ ಸರಿಯಾಗಿ, ಇಲ್ಲ ಅಂತ ಅದೇ ಮೇಕಪ್ ಏನ್ ಮಾಡ್ಬಿಡ್ತದೆ, ಈ ಕಾಲ ವಿಕರಾಳ ರೂಪವನ್ನು ಕೂಡ ತೋರಿಸುವಂತ ಸಾಧ್ಯತೆ. ಇರುತ್ತೆ. ಹಾಗೆ ಈಶ್ವರನ ಜೊತೆ ಜೀವನ, ಸೇವೆ ಖುಷಿಯಿಂದ ಮಾಡದೆ ಸಂತುಷ್ಟತೆ ಇರ್ತದೆ. ಖುಷಿಯಿಂದ ಕಾಟಾಚಾರಕ್ಕೆ ಬೈಕೊಂಡು ಮಾಡದೆ ಏನಾಗ್ತದೆ, ಅಸಂತುಷ್ಟತೆಗೆ ಕಾರಣ ಆಗತ್ತೆ. ಸರಿನಾ? ಅದಕ್ಕಾಗಿ ಇಷ್ಟು ಸಂತುಷ್ಟವಾಗಿಡ್ತಿರೋ ನಿಮ್ಮ ಮನಸ್ಸು, ಬುದ್ಧಿ, ಮುಖ, ಶರೀರ, ವಾತಾವರಣ, ವಾಯುಮಂಡಲ ಎಲ್ಲಾನು ಕೂಡ ಹೇಗಿರ್ತದೆ, ಸಂತುಷ್ಟವಾಗಿರುತ್ತೆ. ಸರಿನಾ? ಅಚ್ಚ, ಓಂ ಶಾಂತಿ. ಓಂ ಶಾಂತಿ.